ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ 2021ರ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತಾ, ದ್ವಿತೀಯ PUC ಸಮಾಜಶಾಸ್ತ್ರದ ದೃಶ್ಯ ಮಾಧ್ಯಮ ಬೋಧನೆಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತವನ್ನು ಕೋರುತ್ತೇನೆ. ಈ ದೃಶ್ಯ ಮಾಧ್ಯಮ ಬೋಧನೆಯನ್ನು ಪ್ರಸ್ತುತಪಡಿಸುತ್ತಿರುವವರು ಶ್ರೀ ಶಿವಾನಂದ ಧನ್ಯಾಳ್, ಸಮಾಜಶಾಸ್ತ್ರ ಉಪನ್ಯಾಸಕರು, ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್, ವಿಜಯಪುರ, ತಾಲೂಕು ಜಿಲ್ಲೆ ವಿಜಯಪುರ. ಅಧ್ಯಾಯ 2, ಸಾಮಾಜಿಕ ಅಸಮಾನತೆ, ಹೊರಗುಳಿಯುವಿಕೆ ಮತ್ತು ಒಳಗೊಳ್ಳುವಿಕೆ. ಸೋಷಿಯಲ್ ಇನ್ಇಕ್ವಾಲಿಟಿ, ಎಕ್ಸ್ಕ್ಲೂಷನ್ ಆ್ಯಂಡ್ ಇನ್ಕ್ಲೂಷನ್. ವಿದ್ಯಾರ್ಥಿಗಳೇ, ಹೋದ ಒಂದು ತರಗತಿಯಲ್ಲಿ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಾಗೆ ಸುಮಾರು ಅಂಶಗಳನ್ನು ನೋಡಿದ್ದೇವೆ. ಅಂದರೆ ಪರಿಶಿಷ್ಟ ಪಂಗಡಗಳು, ಅದರ ಒಂದು ಅರ್ಥ, ವ್ಯಾಖ್ಯೆ, ಅದೇ ರೀತಿ ಆ ಬುಡಕಟ್ಟು ಕುರಿತಂತೆ ಬದಲಾಗುತ್ತಿರುವ ಪರಿಕಲ್ಪನೆಗಳ ಬಗ್ಗೆ ನೋಡಿದ್ದೀವಿ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅಂಶಗಳ ಬಗ್ಗೆ ನೋಡಿದ್ದೀವಿ. ಹಾಗಾದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಮರೂಪಿ, ಸ್ವಾವಲಂಬಿ ಸಮೂಹವಾಗಿ ಬುಡಕಟ್ಟು, ಅದೇ ರೀತಿ ಒಂದು ರಾಜಕೀಯ ವಿಭಾಗವಾಗಿ ಬುಡಕಟ್ಟುಗಳು, ಒಂದು ಜನಾಂಗವಾಗಿ ಬುಡಕಟ್ಟುಗಳು, ಅದೇ ರೀತಿ ಪರಿಶಿಷ್ಟ ಬುಡಕಟ್ಟು ಮತ್ತು ಪರಿಶಿಷ್ಟ ಬುಡಕಟ್ಟುಗಳು. ಈ ರೀತಿ ಈ ಒಂದು ಅಂಶದಲ್ಲಿ 4 ಪ್ರಮುಖವಾದಂಥ ಒಂದು ಉಪ ಅಂಶಗಳನ್ನು ನೋಡಿದ್ದೀವಿ. ಅದ್ರ ಜೊತೆಗೆ ಪರಿಶಿಷ್ಟ ಪಂಗಡದ ಒಂದು ಜನಸಂಖ್ಯೆಯ ಅಂಕಿ ಅಂಶಗಳನ್ನು ನೋಡಿದ್ದೀವಿ. ಅಂದರೆ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಆ ಪರಿಶಿಷ್ಟ ಪಂಗಡದ ಸಮೂಹದವರ ಜನರಿದ್ದಾರೆ, ಅಂಕಿ ಅಂಶ ಎಷ್ಟೆಷ್ಟಿದೆ, ಒಟ್ಟು ಜನಸಂಖ್ಯೆಗೆ ಸಂಬಂಧಪಟ್ಟಾಗೆ ಅವರ ಒಂದು ಜನಸಂಖ್ಯೆ ಎಷ್ಟು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಅದೇ ರೀತಿ ಬುಡಕಟ್ಟು ಪಂಗಡಗಳ ಒಂದು ಭೌಗೋಳಿಕ ಹಂಚಿಕೆ ಅಥವಾ ಭೌಗೋಳಿಕ ವರ್ಗೀಕರಣ ಮಾಡಿರುವುದನ್ನು ಕಾಣ್ತಾ ಇದ್ದೀವಿ ಮತ್ತೊಂದು ಪ್ರಮುಖವಾದಂಥ ಅಂಶದಲ್ಲಿ. ಹಾಗಾದರೆ ಅದರಲ್ಲಿ ಪ್ರಮುಖವಾಗಿ ಒಂದು ಉತ್ತರ ಮತ್ತು ಈಶಾನ್ಯ ವಲಯ, ಮಧ್ಯ ವಲಯ, ದಕ್ಷಿಣ ವಲಯ, ಹೀಗೆ ಹೋದ ತರಗತಿಯಲ್ಲಿ ಅಥವಾ ಅವಧಿಯಲ್ಲಿ ಸುಮಾರು ಅಂಶಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ಅವಧಿಯಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥ ಅಂಶಗಳು ಯಾವ್ಯಾವ ಅಂದರೆ ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳು, ಅದೇ ರೀತಿ ಪರಿಶಿಷ್ಟ ಪಂಗಡಗಳ ಒಂದು ಕಲ್ಯಾಣದ 3 ಪ್ರಮುಖವಾಗಿರ್ತಕ್ಕಂಥ ದೃಷ್ಟಿಕೋನಗಳು, ಅದೇ ರೀತಿ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಮುಖ್ಯವಾದಂಥ ಅಂಶ ಯಾವುದಂತಂದರೆ ಬುಡಕಟ್ಟು ಪಂಚಶೀಲ ಅಂತ ಬರ್ತಾ ಇದೆ. ಹೀಗೆ ಈ 3 ಅಂಶಗಳ ಬಗ್ಗೆ ಈ ಒಂದು ಅವಧಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಈಗ ಪ್ರಥಮವಾಗಿ ಪರಿಶಿಷ್ಟ ಪಂಗಡಗಳ ಒಂದು ಸಮಸ್ಯೆಯ ಬಗ್ಗೆ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಹೋದ ಅವಧಿಯಲ್ಲಿ ಆ ಪರಿಶಿಷ್ಟ ಪಂಗಡದ ಒಂದು ಅರ್ಥ ವ್ಯಾಖ್ಯೆಯನ್ನು ತಿಳ್ಕೊಂಡಿದ್ದೀವಿ. ಹಾಗಾದ್ರೆ ಸಾಮಾನ್ಯವಾಗಿ ನಾವು ಪರಿಶಿಷ್ಟ ಪಂಗಡ ಅಂತಂದ್ರೆ ಯಾರಿಗೆ ಅನ್ಬೇಕು, ಆದಿವಾಸಿ ಅಂದ್ರೆ ಯಾರಿಗೆ ಅನ್ಬೇಕು ಅಂತ ಅನ್ನೋದನ್ನ 1-2 ಲೈನ್ಗಳಲ್ಲಿ ಹೇಳ್ಬೋದು ನಾವು. ಯಾಕಂತಂದ್ರೆ ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ವಾಸಿಸುವ, ಒಂದು ನಿರ್ದಿಷ್ಟ ಭಾಷೆಯನ್ನು ಆಡುವ, ತಮ್ಮದೇ ಆಗಿರ್ತಕ್ಕಂಥ ಸಂಸ್ಕೃತಿಯನ್ನು ಆಚರಣೆ ಮಾಡುವ, ಅದೇ ರೀತಿ ತಮ್ಮದೇ ಆಗಿರ್ತಕ್ಕಂಥ ಒಂದು ರೀತಿ ನೀತಿಗಳನ್ನು ಆಚರಣೆ ಮಾಡುತ್ತಾ ಇರ್ತಕ್ಕಂಥ ಸಾಮಾಜಿಕ ಸಮೂಹವನ್ನು ಬುಡಕಟ್ಟು ಸಮುದಾಯಗಳು ಅಥವಾ ಸಮೂಹಗಳು ಅಂತ ಕರಿಬಹುದು. ಅಂದರೆ ಈ ಬುಡಕಟ್ಟು ಪಂಗಡಗಳು ಅಥವಾ ಪರಿಶಿಷ್ಟ ಪಂಗಡದ ಒಂದು ಜನಸಂಖ್ಯೆ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ 8.08% ಇದ್ದು, ಈ ಒಂದು ಪಂಗಡದವರು ಅನಾದಿ ಕಾಲದಿಂದಲೂ ಕೂಡ ಹಲವಾರು ರೀತಿಯ ಸಮಸ್ಯೆಗಳಿಗೆ ಒಳಗಾಗುತ್ತಾ ಬಂದಿದ್ದಾರೆ. ಇವತ್ತಿಗೂ ಕೂಡ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಅಂತ ಒಂದು ಎದುರಿಸ್ತಿರ್ತಕ್ಕಂಥ ಸಮಸ್ಯೆಗಳು ಯಾವುವು
ಬುಡಕಟ್ಟು ಜನಾಂಗದವರು ಯಾವ ಸಮಸ್ಯೆಯನ್ನ ಇವತ್ತಿನ ದಿನ ಎದುರಿಸಿದ್ದಾರೆ ಅಂತ ಒಂದು ಸಮಸ್ಯೆಗಳನ್ನ ಸುಮಾರು ಅಂಶಗಳಲ್ಲಿ ನಾವು ಕಾಣಬಹುದು. ಹಾಗಾದ್ರೆ ಪರಿಶಿಷ್ಟ ಪಂಗಡದವರು ಎದುರಿಸುತ್ತಿರುವ ಸಮಸ್ಯೆಗಳನ್ನ ಈ ಕೆಳಗಿನಂತೆ ನಾವು ವಿವರಣೆ ಮಾಡ್ಕೊಂತ ಹೋಗ್ಬೋದು. ಹಾಗಾದ್ರೆ ಒಂದನೇದ್ದು ಯಾವುದಾಗಿದೆ ಅಂತಂದ್ರೆ ಭೌಗೋಳಿಕ ಪ್ರತ್ಯೇಕತೆಯ ಸಮಸ್ಯೆಯಾಗಿದೆ. ಪರಿಶಿಷ್ಟ ಪಂಗಡಗಳು ಎದುರಿಸುತ್ತಿರುವ ಸಮಸ್ಯೆಗಳಲ್ಲಿ ಮೊದಲನೆಯ ಮತ್ತು ಪ್ರಮುಖವಾದಂತಹ ಸಮಸ್ಯೆ ಯಾವುದಂತಂದ್ರೆ ಭೌಗೋಳಿಕ ಪ್ರತ್ಯೇಕತೆಯ ಸಮಸ್ಯೆಯಾಗಿದೆ. ಹಾಗಾದ್ರೆ ಭೌಗೋಳಿಕ ಪ್ರತ್ಯೇಕತೆ ಅಂದ್ರೆ ಏನು? ನಾಗರಿಕ ಸಮಾಜ ಮತ್ತು ನಾಗರಿಕ ಸಮಾಜವನ್ನ ಬಿಟ್ಟು ಬಹಳಷ್ಟು ದೂರ, ಅಂದ್ರೆ ಸೀಮಾ ರೇಖೆಯಾದಾಗಿಂತ ಒಂದು ಗಡಿಯನ್ನು ಹಾಕ್ಲಾಗ್ತಾ ಇದೆ. ಆ ಗಡಿಯನ್ನು ದಾಟಿ ಬಹಳಷ್ಟು ದೂರ ಆಗ್ತಂದ್ರೆ ಅರಣ್ಯ, ಒಂದು ಗುಡ್ಡಗಾಡು ಪ್ರದೇಶಗಳಲ್ಲಿ, ಕಾಡು ಮೇಡುಗಳಲ್ಲಿ, ಗಿರಿ ಗಹ್ವರಗಳಲ್ಲಿ ಮುಂತಾದವುಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಬುಡಕಟ್ಟು ಪಂಗಡಗಳು ವಾಸಿಸ್ತಾ ಇದ್ದಾರೆ. ಅಂತ ಒಂದು ಪ್ರದೇಶದಲ್ಲಿ ಅವರು ವಾಸಿಸ್ತಕ್ಕಂಥ ನೆಲೆಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಆರ್ಥಿಕ ಸಾಮಾಜಿಕ ಸೌಲಭ್ಯಗಳು ನಿಲುಕದೆ ಹೋಗ್ತಾ ಇದ್ದಾವೆ. ಹಾಗಾಗಿ ಆ ಒಂದು ಭೌಗೋಳಿಕ ಪ್ರತ್ಯೇಕತೆಯ ಸಮಸ್ಯೆಯನ್ನ ಅಲ್ಲಿ ನಾವು ಕಾಣ್ತಾ ಇದ್ದೀವಿ. ಆ ಒಂದು ಭೌಗೋಳಿಕ ಪ್ರತ್ಯೇಕತೆಯ ಸಮಸ್ಯೆ ಏನ್ ಮಾಡಿದೆ ಅಂತಂದ್ರೆ ಈ ನಾಗರಿಕ ಸಮಾಜದ ಜನರ ಜೊತೆಗೆ ಅಥವಾ ನಡುವೆ ಒಂದು ಸಾಮಾಜಿಕ ಅಂತರವನ್ನ ನಿರ್ಮಾಣ ಮಾಡಲಿಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ಶತಮಾನಗಳ ಕಾಲದಿಂದ ಬುಡಕಟ್ಟು ಸಮೂಹಗಳು ಮುಖ್ಯವಾಹಿನಿಯಿಂದ ಪ್ರತ್ಯೇಕವಾಗಿ ಇದ್ದುದರಿಂದಾಗಿ ಅವರಿಗೆ ಯಾವುದೇ ರೀತಿಯಾದಂಥ ಪ್ರಗತಿಯ ಅವಕಾಶಗಳು ಸೌಲಭ್ಯಗಳು ದೊರೆಯದೆ ಸಮಸ್ಯೆಗಳಿಗೆ ಕಾರಣವಾಗಿವೆ ಅಂತ ಹೇಳ್ಬೋದು. ಈ ರೀತಿ ಮೊದಲನೆಯ ಒಂದು ಸಮಸ್ಯೆ ಏನ್ ತಿಳಿಸ್ತಾ ಇದೆ ಅಂತಂದ್ರೆ ಭೌಗೋಳಿಕ ಒಂದು ಪ್ರತ್ಯೇಕತೆ, ಈ ಒಂದು ಸಮಸ್ಯೆಯನ್ನ ಕಾಣ್ತಾ ಇದ್ದೀವಿ. ಎರಡನೇದಾಗಿ ಸಾಂಸ್ಕೃತಿಕ ಸಮಸ್ಯೆಗಳು. ಪರಿಶಿಷ್ಟ ಪಂಗಡಗಳು ಎದುರಿಸುತ್ತಿರುವ ಸಮಸ್ಯೆಗಳಲ್ಲಿ ಎರಡನೇ ಮುಖ್ಯವಾದಂತಹ ಸಮಸ್ಯೆ ಯಾವುದಂತಂದ್ರೆ ಸಾಂಸ್ಕೃತಿಕ ಸಮಸ್ಯೆ ಆಗಿದೆ. ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಸಂಸ್ಕೃತಿಯನ್ನ ಆಚರಣೆ ಮಾಡ್ಕೊಂತ ಅನಾದಿ ಕಾಲದಿಂದಲೂ ಹೋಗುತ್ತಿರುವುದನ್ನ ನಾವು ಗಮನಿಸಬಹುದಾಗಿತ್ತು. ಆದರೆ ಯಾವಾಗ ಬಾಹ್ಯ ಜಗತ್ತಿನ ಜೊತೆಗೆ ಸಂಪರ್ಕಕ್ಕೆ ಈ ಪರಿಶಿಷ್ಟ ಪಂಗಡಗಳು ಹೋಗ್ತಾ ಇದ್ದಾವೆ, ಅಂತ ಸಮಯದಲ್ಲಿ ಆ ಒಂದು ಪರಿಶಿಷ್ಟ ಒಂದು ಪಂಗಡದ ಸಂಸ್ಕೃತಿಯಲ್ಲಿ ಬಹಳಷ್ಟು ಬದಲಾವಣೆಗಳು ಕಂಡು ಬರ್ತಾ ಇದ್ದಾವೆ. ಅವರ ಆಚರಣೆ ಮಾಡತಕ್ಕಂಥ ಸಾಂಸ್ಕೃತಿಕ ವೈಶಿಷ್ಟ್ಯಗಳಾಗಿರ್ತಕ್ಕಂಥ ನೃತ್ಯ, ಸಂಗೀತ, ಕುಶಲ ಕಲೆಗಳು ಇವು ನಶಿಸಿ ಹೋಗ್ತಾ ಇದ್ದಾವೆ. ಕೆಲವು ಬುಡಕಟ್ಟು ಪ್ರದೇಶಗಳ ಮೇಲೆ ಮತ್ತೆ ಏನಾಗ್ತಾ ಇದೆ ಅಂತಂದ್ರೆ ಆ ಅನ್ಯ ಧರ್ಮಗಳ ಒಂದು ಪ್ರಭಾವ ಉಂಟಾಗಿ ಅವರ ಮೂಲ ಸಂಸ್ಕೃತಿಯನ್ನ ನಾಶ ಮಾಡಿಬಿಟ್ಟಿದೆ. ಅನ್ಯ ಸಂಸ್ಕೃತಿಯ ಪ್ರಭಾವದಿಂದ ಬುಡಕಟ್ಟು ಜನರು ತಮ್ಮ ಸಂಸ್ಕೃತಿಯಿಂದ ಏನಾಗ್ತಾ ಇದ್ದಾರೆ ಅಂತಂದ್ರೆ ವಿಮುಖರಾಗ್ತಾ ಇದ್ದಾರೆ. ಅಂದ್ರೆ ಆ ಇನ್ನೊಂದು ಧರ್ಮದ ಸಂಸ್ಕೃತಿಯನ್ನ ಸಂಪೂರ್ಣವಾಗಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಾರದೆ ಮತ್ತು ತಮ್ಮ ಮೂಲ ಸಂಸ್ಕೃತಿಯನ್ನ ಮುಂದುವರಿಸಿಕೊಂಡು ಹೋಗಲಾರದಂತ ಒಂದು ಸಮಸ್ಯೆಗೆ ಸಿಲುಕಿ ಬಿಟ್ಟಿದ್ದಾರೆ ಅಂತ ಹೇಳೋದು. ಹಾಗಾಗಿ ತಮ್ಮ ಸಂಸ್ಕೃತಿಯಿಂದ ವಿಮುಖರಾಗ್ತಾ ಇದ್ದಾರೆ ಅಂತ ಅನ್ನೋದನ್ನ ಕಾಣಬಹುದು ನಾವು. ಈ ರೀತಿ ಬುಡಕಟ್ಟು ಸಮೂಹಗಳು ಧರ್ಮದ ಆಧಾರದ ಮೇಲೆ ಹಲವಾರು ಉಪಪಂಗಡಗಳಾಗಿ ಒಂದು ವಿಭಜಿಸಲ್ಪಟ್ಟಿದ್ದಾವೆ ಮತ್ತು ಸಾಮುದಾಯಿಕ ಜೀವನ ಶೈಲಿಯೂ ಕೂಡ ಒಂದು ಬದಲಾವಣೆಯಾಗಿರ್ತಕ್ಕಂಥದ್ದು. ಹೀಗೆ ಹಲವಾರು ಸಾಂಸ್ಕೃತಿಕ ಒಂದು ಅಂಶಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಸಮಸ್ಯೆಗಳಿಗೆ ಸಿಲುಕಿರುವುದನ್ನ ನಾವು ಕಾಣ್ತಾ ಇದ್ದೀವಿ. ಇದು ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳಲ್ಲಿ ಎರಡನೇ ಮುಖ್ಯವಾಗಿರ್ತಕ್ಕಂಥ ಸಮಸ್ಯೆ ಅದು. ಅದೇ ರೀತಿ ಮತ್ತೊಂದು ಪ್ರಮುಖವಾಗಿರುವ ಸಮಸ್ಯೆ ಯಾವುದಂದ್ರೆ ಸಾಮಾಜಿಕ ಸಮಸ್ಯೆ ಆಗಿದೆ. ಸಾಮಾಜಿಕ ಸಮಸ್ಯೆಗಳು ಇಲ್ಲಿಯೂ ಸಹ
ಬಾಹ್ಯ ಜಗತ್ತಿನ ಒಂದು ಸಂಪರ್ಕದ ಒಂದು ಪ್ರಭಾವದಿಂದಾಗಿ ಪರಿಶಿಷ್ಟ ಪಂಗಡಗಳಲ್ಲಿ ಈ ಹಿಂದೆ ಇರದ ಪದ್ಧತಿಗಳಾಗಿರ್ತಕ್ಕಂಥ ವರದಕ್ಷಿಣೆ, ಬಾಲ್ಯ ವಿವಾಹ, ಶಿಶು ಹತ್ಯೆ, ನರಬಲಿ, ಪ್ರಾಣಿ ಬಲಿ, ಪತ್ನಿಯರ ವಿನಿಮಯ ಮುಂತಾದ ಸಮಸ್ಯೆಗಳು ಸಾಮಾನ್ಯವಾಗುತ್ತಿವೆ. ಯಾಕಂತಂದ್ರೆ ಇಂಥ ಹಲವಾರು ಸಮಸ್ಯೆಗಳು ಮತ್ತಷ್ಟು ಉಲ್ಬಣವಾಗ್ತಾ ಇದ್ದಾವೆ ಅವರಲ್ಲಿ. ಹಿಂದೆ ಕೆಲವೊಂದಿಷ್ಟು ಅನಿಷ್ಟ ಪದ್ಧತಿಗಳಿದ್ದು ಆ ಪದ್ಧತಿಗಳ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಪದ್ಧತಿಗಳು ಸೇರ್ಕೊಂಡು ಯಾವಾಗ ಬಾಹ್ಯ ಜಗತ್ತಿನ ಸಂಪರ್ಕದ ಒಂದು ಪ್ರಭಾವದಿಂದಾಗಿ, ಹಾಗಾಗಿ ವರದಕ್ಷಿಣೆ ಪದ್ಧತಿಯನ್ನ ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಬಾಲ್ಯ ವಿವಾಹ ಒಂದು ಸಾಮಾನ್ಯ ಆಯಿತು. ಶಿಶು ಹತ್ಯೆ, ಮಕ್ಕಳನ್ನು ಕೊಲ್ತಕ್ಕಂಥ ಒಂದು ಸಮಸ್ಯೆ ಅವರಲ್ಲಿ ಸಾಮಾನ್ಯವಾಗಿಬಿಡ್ತು. ನರಬಲಿ, ಪ್ರಾಣಿ ಬಲಿ ಕೊಡ್ತಕ್ಕಂಥದ್ದನ್ನ ಕೇಳಿದೀವಿ. ಆದರೆ ಅಲ್ಲಿ ನರಬಲಿಯನ್ನು ಕೊಡ್ತಕ್ಕಂಥ ಒಂದು ಅನಿಷ್ಟ ಪದ್ಧತಿ ಕೂಡ ಅವರು ಆಚರಣೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಪ್ರಾಣಿ ಬಲಿ, ಪತ್ನಿಯರ ವಿನಿಮಯ, ಇಂಥ ಅನಿಷ್ಟ ಒಂದು ಸಮಸ್ಯೆಗಳು ಅವರಲ್ಲಿ ಸಾಮಾನ್ಯವಾಗಲಿಕ್ಕೆ ಪ್ರಾರಂಭವಾದವು. ಹೊರಗಿನವರೊಂದಿಗೆ ಸಂಪರ್ಕಗಳು ಅವರಲ್ಲಿ ಸಾಮಾಜಿಕ ಮತ್ತು ಆರೋಗ್ಯ ಸಂಬಂಧ ಒಂದು ಸಮಸ್ಯೆಗಳಿಗೂ ಕೂಡ ಅವು ಕಾರಣವಾದವು ಅನ್ನೋದನ್ನು ನಾವು ಗಮನಿಸಬಹುದು. ಈ ರೀತಿ ಈ ಪರಿಶಿಷ್ಟ ಪಂಗಡದ ಒಂದು ಜನರು ಅನುಭವಿಸ್ತಿರ್ತಕ್ಕಂಥ ಸಮಸ್ಯೆಗಳಲ್ಲಿ ಸಾಮಾಜಿಕ ಸಮಸ್ಯೆ ಒಂದಾಗಿದೆ ಅಂತ ಹೇಳ್ಬೋದು. ಇದನ್ನ ನಾಲ್ಕನೇದಾಗಿ ಆರ್ಥಿಕ ಸಮಸ್ಯೆ. ಪರಿಶಿಷ್ಟ ಪಂಗಡದ ಸಮೂಹದವರು ಎದುರಿಸುತ್ತಿರುವ ಸಮಸ್ಯೆಗಳಲ್ಲಿ ಆರ್ಥಿಕ ಸಮಸ್ಯೆ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಸಮಸ್ಯೆ ಆಗಿದೆ. ಬುಡಕಟ್ಟು ಸಮೂಹಗಳು ಏನಾಗಿದಾವೆ ಅಂತಂದ್ರೆ ಬಹಳಷ್ಟು ಮುಂದುವರೆದಿರ್ತಕ್ಕಂಥ ಸಮೂಹವಾಗಿಲ್ಲ. ಆರ್ಥಿಕವಾಗಿ ಹಿಂದುಳಿದ, ಆರ್ಥಿಕವಾಗಿ ಸದೃಢವಾಗಲಾರದ, ಶಕ್ತಿಶಾಲಿಯಾಗಲಾರದ ಸಮೂಹಗಳಾಗಿದ್ದಾರೆ. ಹಾಗಾಗಿ ಬುಡಕಟ್ಟು ಜನರು ಎದುರಿಸುತ್ತಿರುವ ಆರ್ಥಿಕ ಸಮಸ್ಯೆಗಳು ಈ ಕೆಳಗಿನಂತಿವೆ, ಈ ರೀತಿಯಾಗಿವೆ. ಅಂದರೆ ಸುಮಾರು ಒಂದು 4-5 ಅಂಶಗಳಲ್ಲಿ ಆ ಆರ್ಥಿಕ ಸಮಸ್ಯೆಗಳನ್ನು ನಾವು ಗಮನಿಸಬಹುದು. ಅದರಲ್ಲಿ ಮೊದಲನೇದಾಗಿ ಬುಡಕಟ್ಟು ಜನರ ಭೂಮಿ ಅನ್ಯರಿಗೆ ಹಸ್ತಾಂತರವಾದ ಸಮಸ್ಯೆ. ಅವರ ಜಮೀನು ಮತ್ತೊಬ್ಬರು ಪಡ್ಕೊಳ್ತಾ ಇದ್ದಾರೆ, ಮತ್ತೊಬ್ಬರ ಪಾಲಾಗ್ತಾ ಇದೆ. ಬುಡಕಟ್ಟು ಜನರು ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳನ್ನು ಆಶ್ರಯಿಸಿರ್ತಕ್ಕಂಥವ್ರು. ಬುಡಕಟ್ಟು ಜನರು ತಮ್ಮ ಜೀವನವನ್ನು ಹೆಂಗೆ ಸಾಗಿಸ್ತಾ ಇದ್ದಾರಂತಂದ್ರೆ ಕೃಷಿಯ ಮೂಲಕ ತಮ್ಮ ಒಂದು ಜೀವನವನ್ನ ಸಾಗಿಸ್ಕೊಂಡು ಹೋಗ್ತಾ ಇದ್ರು. ಹಾಗಾಗಿ ಕೃಷಿ ಸಂಬಂಧಿತ ಚಟುವಟಿಕೆಗಳನ್ನ ಅವಲಂಬಿಸಿರ್ತಕ್ಕಂಥವ್ರು. ಭೂಮಿಯೇ ಅವರ ಒಂದು ಪ್ರಧಾನ ಆಸ್ತಿಯಾಗಿತ್ತು. ಭೂಮಿಯ ಒಂದು ಪ್ರಧಾನ ಆಸ್ತಿಯಾಗಿತ್ತಂದ್ರೆ ಅಲ್ಲೇ ಒಂದು ಬಿತ್ತಿ ಬೆಳೆದು ಅಲ್ಲಿ ಸಿಗ್ತಕ್ಕಂಥ ಒಂದು ಆಹಾರ ಪದಾರ್ಥಗಳನ್ನ ಎಲ್ಲ ಇದನ್ನ ಮಾಡಿಕೊಂಡು ತಮ್ಮ ಜೀವನವನ್ನು ಸಾಗಿಸ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಅವರಿದ್ರು. 1991ರ ಒಂದು ಜನಗಣತಿಯ ಪ್ರಕಾರ ಏನಾಯ್ತಂದ್ರೆ ಕೃಷಿ ನಿರತ ಬುಡಕಟ್ಟು ಸಮೂಹಗಳ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಕುಸಿತ ಕಂಡಿತು. ಅಂದ್ರೆ ಇಳಿಲಿಕ್ಕೆ ಪ್ರಾರಂಭವಾಯಿತು. ಅಂದ್ರೆ 1961ರಲ್ಲಿ 68.18%ಇದ್ದಂತ ಒಂದು ಕೃಷಿಕರ ಸಂಖ್ಯೆ ಏನಾಯ್ತು ಅಂದ್ರೆ 1991ರಲ್ಲಿ 54.33ಕ್ಕೆ ಇಳಿತು. 1961ರಲ್ಲಿ ಬಹಳಷ್ಟು ಕೃಷಿಕರಿದ್ರು. ಜಮೀನನ್ನ ಉಳ್ತಕ್ಕಂಥ ಜನರು ಆ ಬುಡಕಟ್ಟು ಪಂಗಡದವರಲ್ಲಿದ್ರು. ಆದ್ರೆ ಮುಂದೆ ಅದು 1991ರ ಒಂದು ಸುಮಾರಿಗೆ ಎಲ್ಲಿಗೆ ಬರ್ತಂತಂದ್ರೆ 54.33ಕ್ಕೆ ಕುಸಿತ ಕಂಡಿತು, ಇಳಿತು. ಅದರಿಂದಾಗಿ ಅವರು ಉಳಿಮೆ ಮಾಡುತ್ತಿದ್ದಕ್ಕಂಥ ಬಹುಭಾಗ ಜಮೀನ ಏನಾಯ್ತು ಅಂತಂದ್ರೆ ಭೂ ರಹಿತರ ಒಂದು ಪಾಲಾಯ್ತು. ಅದನ್ನ ಕಬಳಿಸಿದ್ರು. ಯಾರು? ಭೂ ರೈತರು. ಈ ಬುಡಕಟ್ಟು ಪಂಗಡದ ಭೂಮಿಯನ್ನ ಅವರ ಒಂದು ಕಸಿದುಕೊಂಡ್ರು. ಅದೇ ರೀತಿ 1961ರಲ್ಲಿ 19.71ರಷ್ಟಿದ್ದ ಬುಡಕಟ್ಟು ಕೃಷಿ ಕಾರ್ಮಿಕರು ಮುಂದೆ 1991ರ ಹೊತ್ತಿಗೆ 32.67ರಷ್ಟು ಅವರ ಸಂಖ್ಯೆ ಏರಿತು. ಜಮೀನನ್ನ ಕಳ್ಕೊಂಡಿರ್ತಕ್ಕಂಥ ಒಂದು ಕೃಷಿಕರು ಮುಂದೆ ಕೃಷಿ ಕಾರ್ಮಿಕರಾಗಿ ಅವರು ಪರಿವರ್ತನೆ ಆದರು. ಹಾಗಾಗಿ ಅವ್ರ ಸಂಖ್ಯೆ 19.71ರಷ್ಟು ಇದ್ದಂಥದ್ದು 91ರಲ್ಲಿ
ಅದು ಮತ್ತೆ ಎಲ್ಲಿಗೆ ಬರ್ತಂದ್ರೆ 32 ಪಾಯಿಂಟಿಗೆ ಏರಿಕೆ ಆಯಿತು. ಒಂದ್ ಕಡೆ ಭೂ ಬಳಕೆಯ ಒತ್ತಡವು ಕೂಡ ಹೆಚ್ಚಾಗುತ್ತಿರುವುದರಿಂದಾಗಿ ಬುಡಕಟ್ಟು ಸಮುದಾಯದವರು ಏನ್ ಮಾಡಿದಾರಂತಂದ್ರೆ ಆ ತಲತಲಾಂತರವಾಗಿ ಸಾಗುವಳಿ ಮಾಡಿಕೊಂಡು ಹೋಗ್ತಿರ್ತಕ್ಕಂಥ ಒಂದು ಜಮೀನು ಅವರಿಂದ ಮಾಯವಾಯಿತು, ಅವರಿಂದ ಕಳೆದುಕೊಳ್ಳಲಿಕ್ಕೆ ಪ್ರಾರಂಭ ಆಯಿತು. ಅದಲ್ಲದೆ ಒಂದು ಬುಡಕಟ್ಟು ನೆಲೆಗಳಲ್ಲಿ ಸರ್ಕಾರ ಏನ್ ಮಾಡ್ತಿತ್ತಂದ್ರೆ ಒಂದು ಕೈಗೊಳ್ಳತಕ್ಕಂಥ ಅಭಿವೃದ್ಧಿ ಒಂದು ಕಾರ್ಯಕ್ರಮಗಳಾಗಿರ್ತಕ್ಕಂಥ ನೀರಾವರಿ ಆಗಿರ್ಬೋದು, ವಿದ್ಯುತ್ ಶಕ್ತಿ ಆಗಿರ್ಬೋದು, ಅದೇ ರೀತಿ ಬೇರೆ 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 ಯೋಜನೆಗಳಾಗಿರ್ಬೋದು. ಆ ಯೋಜನೆಗಳು ಅವರನ್ನು ಏನ್ ಮಾಡಿದ್ವು ಅಂತಂದ್ರೆ ವಸತಿ ರಹಿತರನ್ನಾಗಿ ಮಾಡಿದವು. ಅಂದ್ರೆ ಆ ಯೋಜನೆಗೆ ಅವರು ಇರ್ತಕ್ಕಂಥ ಜಮೀನನ್ನ ಬಳಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಸರ್ಕಾರ. ಆ ಸಮಯದಲ್ಲಿ ಅವರು ಅಲ್ಲಿಂದ ಬೇರೆ ಕಡೆ ವರ್ಗಾವಣೆ ಆಗಲಿಕ್ಕೆ ಪ್ರಾರಂಭಿಸಿದ್ರು, ಅಂದ್ರೆ ಒಕ್ಕಲೆಬ್ಬಿಸಿದ್ರು ಅವ್ರನ್ನ. ಈ ರೀತಿ ಒಕ್ಕಲೆಬ್ಬಿಸಿರುವುದರಿಂದಾಗಿ ಅವರು ವಸತಿ ರಹಿತರಾಗಿ ಅವರು ಬಂದ್ರು ಅನ್ನೋದನ್ನ ನಾವು ಇಲ್ಲಿ ಗಮನಿಸಬಹುದು. ಈ ರೀತಿ ಬುಡಕಟ್ಟು ಜನರ ಒಂದು ಭೂಮಿ ಅನ್ಯರಿಗೆ ಹಸ್ತಾಂತರವಾಗಿರ್ತಕ್ಕಂಥ ಒಂದು ಸಮಸ್ಯೆ, ಇದು ಮೊದಲನೇ ಸಮಸ್ಯೆ ಆಗಿದೆ. ಇದರಲ್ಲಿ ಒಂದು ಆರ್ಥಿಕ ಸಮಸ್ಯೆಗಳಲ್ಲಿ ಬರ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ಅವರು ಬುಡಕಟ್ಟು ಪಂಗಡದವ್ರು ಏನಾಗಿದ್ದಾರೆ ಅಂತಂದ್ರೆ ಬಹಳಷ್ಟು ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥವ್ರು, ಅಂದ್ರೆ ಅನಕ್ಷರಸ್ಥರಾಗಿರತಕ್ಕಂಥವ್ರು. ಹಾಗಾಗಿ ಅವರು ನ್ಯಾಯವನ್ನ ಕಾನೂನಿನ ಮೂಲಕ ನ್ಯಾಯವನ್ನು ಪಡ್ಕೊಳ್ಳಿಕ್ಕೂ ಕೂಡ ಸಾಧ್ಯವಾಗಲಾರದಂತ ಜನರಿದ್ದಾರೆ. ಇವರು ಒಂದು ತಮ್ಮ ಜಮೀನು ಕಳೆದುಕೊಳ್ಳುವಿಕೆ ಮತ್ತೆ ಜಮೀನುದಾರರಿಂದ ಆಗ್ತಕ್ಕಂಥ ಒಂದು ಶೋಷಣೆ, ದಬ್ಬಾಳಿಕೆ, ಗುತ್ತಿಗೆದಾರರ ಒಂದು ಕಿರುಕುಳಗಳು, ಮಧ್ಯವರ್ತಿಗಳ ಒಂದು ಹಾವಳಿ, ಹೀಗೆ ಮುಂತಾದ ಒಂದು ಸಮಸ್ಯೆಗಳು ಏನು ಮಾಡಿದ್ವು ಅಂತಂದ್ರೆ ಬುಡಕಟ್ಟು ಜನರ ಒಂದು ಸಮಸ್ಯೆಗೆ ಮತ್ತು ಅಶಾಂತಿಗೆ ಅವು ಕಾರಣವಾದವು. ಹೀಗೆ ಆರ್ಥಿಕ ಸಮಸ್ಯೆಗಳಲ್ಲಿ ಈ ಬುಡಕಟ್ಟು ಜನರ ಭೂಮಿ ಅನ್ಯರಿಗೆ ಹಸ್ತಾಂತರವಾದಂಥ ಒಂದು ಸಮಸ್ಯೆ ಇದು ಮೊದಲನೆಯ ಸಮಸ್ಯೆಯಾಗಿದೆ ಆರ್ಥಿಕ ಸಮಸ್ಯೆಗಳಲ್ಲಿ ಬರ್ತಕ್ಕಂಥದ್ದು. ದೆನ್ ಎರಡನೇದು ಸಾಲಬಾಧೆ ಅಥವಾ ಋಣಭಾರ. ಸಾಲಬಾಧೆ ಅಥವಾ ಋಣಭಾರ ಅಂತಂದ್ರೆ ಒಂದ್ಸಲ ಸಾಲ ಎದಕ್ಕಾದ್ರೂ ಒಂದು ಅಗತ್ಯ ಬಿದ್ದಾಗ ಸಾಲ ಪಡ್ಕೊಂಡ್ರೆ ಆ ಸಾಲ ತೀರಿಸಲಾರದೆ ದೈತ್ಯಾಕಾರವಾಗಿ ಬೆಳವಣಿಗೆ ಆಗ್ತಕ್ಕಂಥದ್ದು, ಅಂದ್ರೆ ಬಡ್ಡಿ, ಚಕ್ರ ಬಡ್ಡಿ ಹೀಗೆ ಆಗ್ತಾ ಆಗ್ತಾ ದೊಡ್ಡ ಪ್ರಮಾಣದಲ್ಲಿ ಆ ಒಂದು ಸಾಲ ಆಗೋದ್ರಿಂದಾಗಿ ಅದು ತೀರಿಸಲಾಗಲಾರದೆ ಸಮಸ್ಯೆಯಲ್ಲೇ ಒದ್ದಾಡ್ತಕ್ಕಂಥದ್ದು. ಈ ರೀತಿ ಬುಡಕಟ್ಟು ಜನರು ತಮ್ಮ ಅಗತ್ಯತೆಗಳಿಗಾಗಿ ಜಮೀನನ್ನ ಅಡವಿಟ್ಟು ಸಾಲ ಇಟ್ಟು ಅದನ್ನ ಸಾಲ ಪಡ್ಕೊಂಡು ಅದನ್ನ ತೀರಿಸ್ಲಿಕ್ಕೆ ಆಗಲಾರದೆ ಇದ್ದಂತ ಅಲ್ಪ ಸ್ವಲ್ಪ ಜಮೀನನ್ನು ಕೂಡ ಕಳೆದುಕೊಳ್ಳುವಂತಾಗಿದೆ. ಅಭಿವೃದ್ಧಿ ಯೋಜನೆಗಳಿಗಾಗಿ ಸರ್ಕಾರವು ಸಹ ಏನ್ ಮಾಡ್ತಿತ್ತಂದ್ರೆ ಅವರಿಗಾಗಿ ಅವರ ಜಮೀನನ್ನು ವಶಪಡಿಸಿಕೊಂಡಾಗ ಅವರಿಗೆ ಕೊಡಬೇಕಾದಂತ ಒಂದು ಪರಿಹಾರ ಏನಿದೆ ಆ ಪರಿಹಾರದ ಮೊತ್ತವೂ ಕೂಡ ಅವರ ಕೈಗೆ ಸರಿಯಾಗಿ ಸೇರಲಿಲ್ಲ. ಅದು ಮಧ್ಯವರ್ತಿಗಳ ಹಾವಳಿಯಿಂದ ಮತ್ತಷ್ಟು ಸಮಸ್ಯೆಗೆ ಒಳಗಾದ್ರು. ಆ ಪರಿಹಾರ ಮಧ್ಯವರ್ತಿಗಳ ಕೈಗೆ ಸೇರ್ತು, ಅದ್ರ ಬದಲಾಗಿ ಅವ್ರ ಕೈಗೆ ಸೇರಲಿಲ್ಲ. ಅವರು ಮತ್ತೆ ಸಾಲದ ಸುಳಿಗೆ ಒಂದು ನೂಕಿದಂತಾಯ್ತು ಅಥವಾ ಸಿಲುಕಿದಂತಾಯ್ತು. ಈ ರೀತಿ ಸಾಲಬಾಧೆ ಅಥವಾ ಋಣಭಾರ ಅಂತಕ್ಕಂಥದ್ದು ಈ ಪರಿಶಿಷ್ಟ ಪಂಗಡಗಳ ಆರ್ಥಿಕ ಸಮಸ್ಯೆಗಳಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತ ಹೇಳ್ಬೋದು. ಇದು ಎರಡನೇದು. ದೆನ್ ಮೂರನೇದು ಅರಣ್ಯ ಕಾರ್ಯಾಚರಣೆಯಲ್ಲಿ ಬುಡಕಟ್ಟು ಜನರ ಒಂದು ಶೋಷಣೆ. ಏನಾಗಿದೆ ಅಂತಂದ್ರೆ ಅರಣ್ಯ ಕಾರ್ಯಾಚರಣೆಯಲ್ಲಿ ಬುಡಕಟ್ಟು ಜನರ ಶೋಷಣೆ ಇದು ಕೂಡ ಒಂದು ಆರ್ಥಿಕ ಸಮಸ್ಯೆಗಳಲ್ಲಿ ಬರ್ತಕ್ಕಂಥ ಅಂಶ. ಬುಡಕಟ್ಟುಗಳ ಆರ್ಥಿಕ ಚಟುವಟಿಕೆಗೂ ಮತ್ತು ಅರಣ್ಯಗಳಿಗೂ ಮತ್ತು ತಮ್ಮ ಸಂಸ್ಕೃತಿಗೂ ಕೂಡ ಏನಾಗಿದೆ ಅಂತಂದ್ರೆ ನಿಕಟವಾದಂತ ಒಂದು ಸಂಬಂಧವನ್ನ ಹೊಂದಿರತಕ್ಕಂಥದನ್ನ ಕಾಣಬಹುದು ನಾವು. ಒಂದ್ರ ಮೇಲೆ ಒಂದು ಅವಲಂಬನೆ ಆಗಿಬಿಟ್ಟಿದ್ದಾವೆ, ಲಿಂಕ್ ಇದ್ದಾವೆ. ಏನು ಬುಡಕಟ್ಟು ಜನರ ಒಂದು ಕಾರ್ಯವೈಖರಿ ಇದೆ ಆ ಕಾರ್ಯವೈಖರಿ ಅರಣ್ಯಗಳಿಗೆ ಸಂಬಂಧಪಟ್ಟಿದೆ. ಆ ಅರಣ್ಯಗಳು ಏನ್ ಮಾಡಿದಾವೆ ಅಂತಂದ್ರೆ ಆ ಬುಡಕಟ್ಟು ಜನರ ಸಂಸ್ಕೃತಿಯನ್ನ ಪ್ರಭಾವಿಸಿದ್ದಾವೆ. ಹಾಗಾಗಿ ಮೂರಕ್ಕೂ ಒಂದು ರೀತಿಯಾಗಿರ್ತಕ್ಕಂಥ ಸಂಬಂಧ ಇದೆ, ಒಂದಕ್ಕೊಂದು ಬಿಡಿಸಲಾರದಂತ ಒಂದು ನಂಟಿದೆ.
ಯಾವ ರೀತಿ ಅಂತಂದ್ರೆ ಈಗ ಬುಡಕಟ್ಟು ಜನರ ಏನು ತಮ್ಮ ಆಹಾರ ಆಗಿರ್ಬೋದು, ಉರುವಲ ಆಗಿರ್ಬೋದು, ಗೃಹ ನಿರ್ಮಾಣದ ಒಂದು ಸಾಮಗ್ರಿಗಳಾಗಿರ್ಬೋದು, ಸಲಕರಣೆಗಳಾಗಿರ್ಬೋದು, ಔಷಧಿಗಳಾಗಿರ್ಬೋದು, ಪಶು ಆಹಾರ ಮತ್ತು ತಮ್ಮ ಕೃಷಿ ಉಪಕರಣ ತಯಾರಿಕೆಗಾಗಿ ಒಂದು ಬುಡಕಟ್ಟು ಸಮುದಾಯದವರು ಎದರ ಮೇಲೆ ಅವಲಂಬಿಸಿದ್ದಾರೆ ಅಂತಂದ್ರೆ ಆ ಅರಣ್ಯವನ್ನೇ ಆಶ್ರಯಿಸಿದ್ದಾರೆ, ಅರಣ್ಯದ ಮೇಲೆ ಅವಲಂಬನೆಯಾಗಿದ್ದಾರೆ. ಹಾಗಾಗಿ ಅವರ ಸಂಸ್ಕೃತಿ ಏನಾಗಿದ್ದಾವೆ ಅಂತಂದ್ರೆ ಅರಣ್ಯಗಳು ಅವರ ಸಂಸ್ಕೃತಿಯನ್ನ ಬಹಳಷ್ಟು ಪ್ರಭಾವಿಸಿದ್ದಾವೆ. ಹಿಂದೆ ಅರಣ್ಯ ಉತ್ಪಾದನೆಗಳ ಬಳಕೆಗೆ ಒಂದು ಸಂಬಂಧಿಸಿದಂತೆ ಬುಡಕಟ್ಟು ಜನರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಅವರಿಗೆ ಸಂಪೂರ್ಣವಾದಂತಹ ಒಂದು ಸ್ವಾತಂತ್ರ್ಯ ಇತ್ತು. ಬ್ರಿಟಿಷರು ಆ ಒಂದು ಆಗಮನ ಆಗೋಕ್ಕಿಂತ ಮುಂಚಿತವಾಗಿ ಏನಾಗಿತ್ತು ಅಂತಂದ್ರೆ ಒಂದು ಬುಡಕಟ್ಟು ಜನರು ಆ ಅರಣ್ಯದಲ್ಲಿ ತಮ್ಮ ಒಂದು ಎಲ್ಲಾ ಒಂದು ಚಟುವಟಿಕೆಗಳನ್ನ ಅಲ್ಲಿ ಮಾಡಲಿಕ್ಕೆ ಸಂಪೂರ್ಣವಾದಂಥ ಸ್ವತಂತ್ರ ಇತ್ತು. ಆದರೆ ಯಾವಾಗ ಬ್ರಿಟಿಷರು ಅರಣ್ಯಗಳ ನಿರ್ವಹಣೆ ಜವಾಬ್ದಾರಿಯನ್ನು ಸರ್ಕಾರ ವಹಿಸಿಕೊಳ್ಳುವ ಒಂದು ಪದ್ಧತಿ ಯಾವಾಗ ಬರ್ತಂದ್ರೆ ಬ್ರಿಟಿಷರ ಕಾಲಾವಧಿಯಲ್ಲಿ ಬಂತು. ಹಾಗಾಗಿ ಆ ಬ್ರಿಟಿಷರ ಕಾಲಾವಧಿಯಲ್ಲಿ ಜಾರಿಗೊಂಡಿತು. ಆ ಬುಡಕಟ್ಟು ಜನಜೀವನದ ಮೇಲೆ ಆಳವಾದಂಥ ಒಂದು ಪ್ರಭಾವ ಆ ಸಮಯದಲ್ಲಿ ಆಯಿತು. ಹಾಗೆ ಬುಡಕಟ್ಟು ಜನರ ಹೊಂದಿದ್ದ ಸಾಂಪ್ರದಾಯಿಕ ಹಕ್ಕುಗಳು ಕೇವಲ ರಿಯಾಯಿತಿಗಳ ಒಂದು ರೂಪ ಪಡೆದುಕೊಂಡವು. ಅವರಿಗೆ ಹೆಂಗೆ ಹೆಸರಿತ್ತಂದ್ರೆ ಆ ಬುಡಕಟ್ಟು ಜನರಿಗೆ ಸಾಂಪ್ರದಾಯಿಕವಾಗಿ ಅರಣ್ಯದ ರಕ್ಷಕರೆಂಬ ಒಂದು ಹೆಸರಿತ್ತು, ಅವರಿಗೆ ಒಂದು ಪಟ್ಟ ಇತ್ತು. ಅಂತ ಒಂದು ಹೆಸರನ್ನು ಹೊಂದಿದ್ದ ಬುಡಕಟ್ಟು ಜನರು ಅರಣ್ಯಗಳ ವಿನಾಶಕರೆಂಬ ಒಂದು ಹೆಸರನ್ನ ಪಡೆಯುವಂತಾಯಿತು. ಹಾಗಾಗಿ ಅರಣ್ಯ ಕಾರ್ಯಾಚರಣೆಯಲ್ಲಿ ಬುಡಕಟ್ಟು ಜನರ ಒಂದು ಶೋಷಣೆ ನಿರಂತರವಾಗಿ ನಡೆದಿರುವುದನ್ನ ಅಲ್ಲಿ ನಾವು ಕಾಣ್ತಾ ಇದ್ದೀವಿ. ಯಾವಾಗ ಬ್ರಿಟಿಷರ ಆ ಒಂದು ಪದ್ಧತಿ ಜಾರಿಗೊಂಡ ಮೇಲೆ, ಅನುಷ್ಠಾನಕ್ಕೆ ಬಂದ ಮೇಲೆ. ವಿದ್ಯಾರ್ಥಿಗಳೇ, ಭಾರತದ ಒಂದು ಅರಣ್ಯ ವಲಯಗಳಲ್ಲಿ ಸುಮಾರು 5,000 ಬುಡಕಟ್ಟು ಗ್ರಾಮಗಳಿರುವುದನ್ನು ನಾವು ಇವತ್ತಿನ ಕಾಣಬಹುದಾಗಿದೆ. ಅಂತ ಒಂದು ಗ್ರಾಮಗಳ ಒಂದು ಯೋಜನೆಗಳ ಸಲುವಾಗಿ ಹಲವಾರು ಯೋಜನೆಗಳನ್ನ ಹಮ್ಮಿಕೊಂಡ್ರೂ ಕೂಡ ಅದರ ಫಲ ಅವರಿಗೆ ದೊರೆತಿಲ್ಲ ಅಂತ ಹೇಳ್ಬೋದು. ಹಾಗಾಗಿ ಇವರನ್ನ ಅರಣ್ಯ ಇಲಾಖೆದವರು ಮತ್ತು ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ ಮಧ್ಯವರ್ತಿಗಳ ಮೂಲಕ ಅವರನ್ನ ಗುತ್ತಿಗೆ ನೌಕರರನ್ನಾಗಿ ಅಥವಾ ಕೂಲಿಕಾರರನ್ನಾಗಿ ನೇಮಿಸಿಕೊಳ್ತಾ ಇದೆ. ಅದೇ ರೀತಿ ಅವರಿಗೆ ಭೂಮಿಯ ಒಡೆತನದ ಹಕ್ಕುಗಳಿಲ್ಲ. ಒಂದ್ ಕಡೆ ಅವರಿಗೆ ಹಕ್ಕಿಲ್ಲ, ಇನ್ನೊಂದು ಕಡೆ ಅವರು ತಯಾರಿಸಿರ್ತಕ್ಕಂಥ ಉತ್ಪನ್ನಗಳಿಗೆ ಒಂದು ಸರಿಯಾದ ರೀತಿಯಲ್ಲಿ ಬೆಲೆಯೂ ಕೂಡ ಅವರಿಗೆ ಸಿಗ್ತಾ ಇಲ್ಲ. ಹೀಗೆ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಬುಡಕಟ್ಟು ಜನರ ಶೋಷಣೆ ನಿರಂತರವಾಗಿ ನಡೆಯುತ್ತಿರುವುದನ್ನು ನಾವು ಗಮನಿಸಬಹುದು. ಇದು ಕೂಡ ಈ ಆರ್ಥಿಕ ಸಮಸ್ಯೆಗಳಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖವಾದಂಥ ಅಂಶ ಅಂತ ಹೇಳ್ಬೋದು. ದೆನ್ 4ನೇದಾಗಿ ಹಿಂದುಳಿದ ಬೇಸಾಯ ಪದ್ಧತಿಗಳು. ಆ ಬುಡಕಟ್ಟು ಜನರ ಬೇಸಾಯ ಪದ್ಧತಿ ಹೆಂಗಿದೆ ಅಂತಂದ್ರೆ ಒಂದು ಹಿಂದುಳಿದ ವಿಧಾನಗಳನ್ನು ಅನುಸರಿಸ್ತಾ ಇದ್ದಾರೆ. ಒಂದು ಆನುವಂಶಿಕವಾಗಿರ್ತಕ್ಕಂಥ ಒಂದು ವಿಧಾನಗಳನ್ನ ಅಥವಾ ಸಾಂಪ್ರದಾಯಿಕವಾದಂಥ ಒಂದು ವಿಧಾನಗಳನ್ನ ಅನುಸರಿಸ್ತಾ ಇದ್ದಾರೆ. ಒಂದು ವಿಜ್ಞಾನ ತಂತ್ರಜ್ಞಾನದಿಂದ ತಯಾರಿಸಿರ್ತಕ್ಕಂಥ ಹೊಸ ವಿಧಾನಗಳನ್ನ ಅಥವಾ ಸಲಕರಣೆಗಳನ್ನ ಆ ಒಕ್ಕಲುತನದಲ್ಲಿ ಕೃಷಿಯಲ್ಲಿ ಅವರು ಅನುಸರಿಸ್ತಾ ಇಲ್ಲ. ಅದರ ಬದಲಾಗಿ ಹಿಂದುಳಿದಿರ್ತಕ್ಕಂಥ ಆನುವಂಶಿಕ ವಿಧಾನಗಳನ್ನೇ ಅನುಸರಿಸ್ತಾ ಇದ್ದಾರೆ. ಆ ಪದ್ಧತಿಯಿಂದ ಏನಾಗಿದೆ ಅಂತಂದ್ರೆ ಕಡಿಮೆ ಇಳುವರಿ ಬರ್ತಕ್ಕಂಥದ್ದು. ಅವರ ಜೀವನೋಪಾಯಕ್ಕೆ ಬಂದಂತ ಇಳುವರಿ ಸಾಕಾಗಿಲ್ಲ, ಬೆಳೆಗಳು ಸಾಕಾಗಿಲ್ಲ. ಅವರ ಹಿಡಿತದಲ್ಲಿರ್ತಕ್ಕಂಥ ಜಮೀನಿನ ಒಂದು ವಿಸ್ತೀರ್ಣವೂ ಸಹ ಅತ್ಯಲ್ಪವಾಗಿದ್ದರಿಂದಾಗಿ ಸರಿಯಾದಂಥ ರೀತಿಯಲ್ಲಿ ಒಂದು ಪ್ರಮಾಣದ ಇಳುವರಿ ಇಲ್ಲದೆ ಅವರು ಸದಾ ಸಾಲದ ಬಾಧೆಯಲ್ಲೇ ಮುಂದುವರಿಯಬೇಕಾಗಿತ್ತು. ಅವರಿಗೆ ಇತರ ಒಂದು ವೃತ್ತಿಗಳ ಕೌಶಲ್ಯವೂ ಕೂಡ, ಒಂದು ಅನುಭವವೂ ಕೂಡ, ಒಂದು ತರಬೇತಿಯೂ ಕೂಡ ಅವರಿಗೆ ಇರುವುದಿಲ್ಲ. ಹಾಗಾಗಿ ಒಂದು ಸದಾ ಒಂದು ಬಡತನದಲ್ಲಿ, ಒಂದು ನಿರುದ್ಯೋಗದಲ್ಲಿ, ಒಂದು ಕಡಿಮೆ ಇಳುವರಿಯನ್ನು ಪಡ್ಕೊಳ್ತಕ್ಕಂಥ ವ್ಯವಸ್ಥೆಯಲ್ಲೇ ಹೋಗಬೇಕಾಗಿತ್ತು. ಹಾಗಾಗಿ ಯಾವತ್ತೂ ಒಂದು ಸಮಸ್ಯೆಯಲ್ಲೇ ಮುಂದುವರಿಬೇಕಾಗಿದೆ. ಈ ರೀತಿ ಹಿಂದುಳಿದ ಬೇಸಾಯ ಪದ್ಧತಿ ಇದು ಸಹ ಈ ಆರ್ಥಿಕ ಸಮಸ್ಯೆಯಲ್ಲಿ ಬರ್ತಕ್ಕಂಥ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶವಾಗಿದೆ. ಈ ರೀತಿ ಬುಡಕಟ್ಟು ಪಂಗಡಗಳು ಒಂದು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತಾ ಇದ್ದಾರೆ.
ದೆನ್ ಐದನೇದಾಗಿ ಒಂದು ಶೈಕ್ಷಣಿಕ ಸಮಸ್ಯೆಗಳು. ಒಂದು ಶೈಕ್ಷಣಿಕ ಸಮಸ್ಯೆಗಳು. ಆ ಶೈಕ್ಷಣಿಕ ಸಮಸ್ಯೆಗಳಿಗೂ ಕೂಡ ಅವರು ಒಳಗಾಗಿರ್ತಕ್ಕಂಥವ್ರು. ಬುಡಕಟ್ಟು ಜನರು ಎದುರಿಸಿರ್ತಕ್ಕಂಥ ಸಮಸ್ಯೆಗಳಲ್ಲಿ ಈ ಶೈಕ್ಷಣಿಕ ಸಮಸ್ಯೆಯು ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಸಮಸ್ಯೆಯಾಗಿದೆ. ಹಾಗಾದ್ರೆ ಈ ಶಿಕ್ಷಣ ಯಾಕೆ ಬೇಕು? ಶಿಕ್ಷಣ ಹಲವಾರು ಸಮಸ್ಯೆಗಳಿಂದ ಮುಕ್ತಿ ಪಡ್ಕೊಳ್ಳಿಕ್ಕೆ, ಜ್ಞಾನವನ್ನು ಸಂಪಾದಿಸಲಿಕ್ಕೆ ಶಿಕ್ಷಣ ಬೇಕು. ಹಾಗಾದ್ರೆ ಈ ಬಡತನ ಮತ್ತು ತಮ್ಮ ಮೇಲಾಗುತ್ತಿರುವ ಶೋಷಣೆಯಿಂದ ಮುಕ್ತವಾಗಲಿಕ್ಕೆ, ದೂರ ಹೋಗ್ಲಿಕ್ಕೆ ಅಥವಾ ಅದರಿಂದ ಮುಕ್ತಿ ಪಡೆದುಕೊಳ್ಳಿಕ್ಕೆ ಬುಡಕಟ್ಟು ಜನರಿಗೆ ಶಿಕ್ಷಣದ ಅಗತ್ಯತೆ ಇದೆ. ಆದರೆ ಶಿಕ್ಷಣದ ಒಂದು ಕೊರತೆಯಿಂದಾಗಿ, ಶಿಕ್ಷಣದ ಒಂದು ಅಭಾವದಿಂದಾಗಿ ಬಹಳಷ್ಟು ಬುಡಕಟ್ಟು ಜನರು ಏನಾಗಿದ್ದಾರೆ ಅಂತಂದ್ರೆ ಹೊಸ ಆರ್ಥಿಕ ಅವಕಾಶಗಳ ಲಾಭ ಪಡೆದುಕೊಳ್ಳುವಲ್ಲಿ ಕೂಡ ವಿಫಲರಾಗಿದ್ದಾರೆ. ಅವರಿಗೆ ಸಾಧ್ಯವಾಗ್ತಾ ಇಲ್ಲ. ಬಹಳಷ್ಟು ಬುಡಕಟ್ಟು ಜನರು ಇಂಥ ಒಂದು ಬೇರೆ 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 ಲಾಭವನ್ನು ಪಡ್ಕೊಳ್ಬೇಕಂತಂದ್ರೆ ಶಿಕ್ಷಣದ ಒಂದು ಅರಿವು ಇರಬೇಕಾಗ್ತಾ ಇದೆ. ಅದು ಇಲ್ಲ ಅಂತಂದ್ರೆ ಆ ಲಾಭವನ್ನು ಪಡೆದುಕೊಳ್ಳಿಕ್ಕೆ ಅವರಿಗೆ ಸಾಧ್ಯವಾಗಿಲ್ಲ. 2011 ಜನಗಣತಿ ವರದಿಯ ಪ್ರಕಾರ ಬುಡಕಟ್ಟು ಜನರ ಒಂದು ಸಾಕ್ಷರತಾ ಪ್ರಮಾಣ ಎಷ್ಟಿದೆ ಅಂತಂದ್ರೆ ಕೇವಲ 29.6 ಅಷ್ಟಿದೆ. ಇನ್ನೊಂದು ಸಮೂಹದ ಒಂದು ಶಿಕ್ಷಣದ ಒಂದು ಪ್ರಮಾಣಕ್ಕೆ ಹೋಲಿಸಿದ್ರೆ ಈ ಬುಡಕಟ್ಟು ಪಂಗಡಗಳ ಶೈಕ್ಷಣಿಕ ಪ್ರಮಾಣ ತೀರಾ ಕಡಿಮೆಯಾಗಿದೆ. ಅಂದ್ರೆ ಬಡತನ, ಶೈಕ್ಷಣಿಕ ಸಂಸ್ಥೆಗಳ ಅಭಾವ, ಪೂರಕ ಸೇವೆಗಳ ಕೊರತೆ, ಗೈರು ಹಾಜರಿ, ಶಿಕ್ಷಣ ಮಾಧ್ಯಮ, ಶೈಕ್ಷಣಿಕ ನೀತಿ ಮತ್ತು ಈ ಬುಡಕಟ್ಟು ಪ್ರದೇಶಗಳಲ್ಲಿ ಇರ್ತಕ್ಕಂಥ ಶಾಲೆಗಳಿಗೆ ಹೋಗಿ ಕಲಿಸ್ತಕ್ಕಂಥ ಗುರುಗಳ ಒಂದು ಅಸಾಢ್ಯ, ಹೀಗೆ ಮುಂತಾದವು ಅವರ ಒಂದು ಶೈಕ್ಷಣಿಕ ಮಟ್ಟ ಕಡಿಮೆ ಆಗಲಿಕ್ಕೆ, ಒಂದು ಕುಸಿಯಲಿಕ್ಕೆ ಪ್ರಮುಖ ಕಾರಣಗಳಾಗಿವೆ. ಈ ಶೈಕ್ಷಣಿಕ ಸಮಸ್ಯೆಗಳು ಈ ಪರಿಶಿಷ್ಟ ಪಂಗಡದವರು ಎದುರಿಸುತ್ತಿರುವ ಸಮಸ್ಯೆಗಳಲ್ಲಿ ಒಂದಾಗಿದೆ. ದೆನ್ 6ನೇದು ಲೇವಾದೇವಿಗಾರರಿಂದ ಶೋಷಣೆ. ಲೇವಾದೇವಿಗಾರರಿಂದ ಶೋಷಣೆಯು ಬುಡಕಟ್ಟು ಜನರ ಒಂದು ಪ್ರಮುಖ ಸಮಸ್ಯೆಗಳಲ್ಲಿ ಒಂದಾಗಿದೆ ಅಂತ ಹೇಳ್ಬೋದು. ಬುಡಕಟ್ಟು ಜನರು ಸಾಲ ಬಾಧೆಯ ಕಾರಣಗಳನ್ನು ಈ ರೀತಿಯಾಗಿ ನಾವು ಪಟ್ಟಿ ಮಾಡಬಹುದಾಗಿದೆ. ಅಂದ್ರೆ ಸಾಲ ಮಾಡೋದ್ರಿಂದ ಬಡತನ ಹೆಚ್ಚಾಗ್ತಾ ಇದೆ. ಅಂದ್ರೆ ಬಡತನ ಇದು ಏನ್ ಮಾಡ್ತಾ ಇದೆ ಅಂತಂದ್ರೆ ಮತ್ತೆ ಸಾಲವನ್ನು ತೆಗೆದುಕೊಳ್ಳಲಿಕ್ಕೆ ಪ್ರೇರೇಪಿಸ್ತಾ ಇದೆ. ಹಾಗಾಗಿ ಬಡತನ, ಸಾಲ ನೀಡುವ ಪದ್ಧತಿಯಲ್ಲಿ ದೋಷಗಳು, ಸಾಂಸ್ಥಿಕ ಹಣಕಾಸು ಸಂಸ್ಥೆಗಳನ್ನ ಕುರಿತು ಮತ್ತು ಕಾನೂನಾತ್ಮಕ ಸಂರಕ್ಷಣೆಗಳ ಅಸ್ತಿತ್ವದ ಬಗ್ಗೆ ಅಜ್ಞಾನ, ಅರಿವಿಲ್ಲದೆ ಇರುವುದು ಮತ್ತು ಹಣಕಾಸು ಸಂಸ್ಥೆಗಳ ಒಂದು ಮೂಲಕ ಸಾಲ ಪಡೆಯಲು ಅನುಸರಿಸಬೇಕಾದ ವಿಧಾನಗಳ ಕುರಿತಂತೆ ಅರಿವಿಲ್ಲದಿರುವಿಕೆ, ಸರ್ಕಾರದ ಮತ್ತು ಬ್ಯಾಂಕ್ ಅಧಿಕಾರಿಗಳ ಅಸಾಢ್ಯ, ಯಾವ ಭದ್ರತೆಯೂ ಇಲ್ಲದೆ ಬುಡಕಟ್ಟು ಜನರಿಗೆ ಸಾಲ ಕೊಡಲು ಖಾಸಗಿ ಲೇವಾದೇವಿಗಾರರಿಗೆ ಇರುವಂತ ಅತ್ಯುತ್ಸಾಹ ಮತ್ತು ಉದ್ಯೋಗ ಅವಕಾಶಗಳ ಕೊರತೆ, ಇವೆಲ್ಲ ಏನ್ ಮಾಡ್ತಾ ಇದ್ದಾವೆ ಅಂತಂದ್ರೆ ಈ ಲೇವಾದೇವಿಗಾರರಿಂದ ಅವ್ರ ಮೇಲೆ ಶೋಷಣೆ ಮಾಡಲಿಕ್ಕೆ ಕಾರಣವಾಗ್ತಾ ಇದ್ದಾವೆ. ಸಾಲ ಪಡ್ಕೊಳ್ಬೇಕಂತಂದ್ರೆ ಬ್ಯಾಂಕ್ದಲ್ಲಿ ಹೋದ್ರೆ ಅವ್ರು 108 ನಿಯಮಗಳ ಪಾಲನೆ ಮಾಡ್ಬೇಕಾಗ್ತಾ ಇದೆ. ಆ ಸಮಯದಲ್ಲಿ ಅವರು ಬೆಸತ್ತು ಮತ್ತೆ ಆ ಖಾಸಗಿ ಲೇವಾದೇವಿಗಾರರ ಮುಖಾಂತರ ಸಾಲವನ್ನು ಪಡ್ಕೋತಾರೆ. ಅಲ್ಲಿ ಸಮಸ್ಯೆಗಳಿಗೆ ಎದುರಾಗ್ತಾ ಇದ್ದಾರೆ. ಹಾಗಾಗಿ ಶೋಷಣೆಗೆ ಒಳಗಾಗ್ತಕ್ಕಂಥವ್ರು. ಅದೇ ರೀತಿ ಕೊನೆಯದಾಗಿ ಒಂದು ಆರೋಗ್ಯ ಸಮಸ್ಯೆಗಳು. ಬುಡಕಟ್ಟು ಜನರು ಅನುಭವಿಸ್ತಿರ್ತಕ್ಕಂಥ ಸಮಸ್ಯೆಗಳಲ್ಲಿ ಆರೋಗ್ಯದ ಸಮಸ್ಯೆ ಒಂದಾಗಿದೆ. ಬುಡಕಟ್ಟು ಪಂಗಡದವರಿಗೆ ಅವರು ಇರ್ತಕ್ಕಂಥ ನೆಲೆಗಳಲ್ಲಿ ಒಂದು ಶುದ್ಧ ಕುಡಿಯುವ ನೀರಿನ ಒಂದು ಪೂರೈಕೆ ಸಮಸ್ಯೆಯನ್ನು ಎದುರಿಸ್ತಕ್ಕಂಥದ್ದು, ಪೌಷ್ಟಿಕ ಆಹಾರದ ಸಮಸ್ಯೆಯನ್ನು ಎದುರಿಸ್ತಕ್ಕಂಥದ್ದು, ರೋಗಗಳು ಮತ್ತು ವೈದ್ಯಕೀಯ ಸೌಲಭ್ಯಗಳ ಕೊರತೆ ಒಂದು ಕಡೆ ಕಾಣ್ತಾ ಇದ್ದೀವಿ. ಮುಂತಾದವು ಆರೋಗ್ಯ ಸಮಸ್ಯೆಯ ಒಂದು ಮೂಲಗಳಾಗಿದ್ದಾವೆ. ಈ ಒಂದು ಮೂಲಗಳಿಂದಾಗಿ ಆ ಬುಡಕಟ್ಟು ಜನರ ಒಂದು ಆರೋಗ್ಯದಲ್ಲಿ ಹಲವಾರು ಸಮಸ್ಯೆಗಳು ಕಂಡು ಬರ್ತಕ್ಕಂಥವು.
ಇದು ಕೊನೆಯ ಮತ್ತು ಪ್ರಮುಖವಾಗಿರ್ತಕ್ಕಂಥ ಸಮಸ್ಯೆ, ಆರೋಗ್ಯದ ಸಮಸ್ಯೆ. ಈ ರೀತಿ ಪರಿಶಿಷ್ಟ ಪಂಗಡದವರು ಸುಮಾರು 7 ಸಮಸ್ಯೆಗಳಿಗೆ ಒಳಗಾಗಿರ್ತಕ್ಕಂಥವ್ರು. ಇನ್ನೂ ಬೇರೆ ಬೇರೆ ಸಮಸ್ಯೆಗಳಿದ್ದಾವೆ, ಇವು ಪ್ರಮುಖವಾಗಿರ್ತಕ್ಕಂಥ ಸಮಸ್ಯೆಗಳಾಗಿದ್ದಾವೆ. ದೆನ್ ಈ ಒಂದು ಪರಿಶಿಷ್ಟ ಪಂಗಡದವರ ಸಮಸ್ಯೆಗಳು ಆದಮೇಲೆ ಒಂದು ಬುಡಕಟ್ಟು ಕಲ್ಯಾಣದ 3 ದೃಷ್ಟಿಕೋನಗಳು ಅಂತ ಬರ್ತಾ ಇದ್ದಾವೆ. ಈ ಬುಡಕಟ್ಟು ಜನರ ಸಮಸ್ಯೆಗಳು 3 ದೃಷ್ಟಿಕೋನಗಳ ಮೂಲಕ ಬಗೆಹರಿಸುವ ಒಂದು ಪ್ರಯತ್ನವನ್ನ ಮಾಡಲಾಗಿದೆ ಅಂತ ಅನ್ನೋದನ್ನ ಕಾಣ್ತಾ ಇದ್ದೀವಿ. ಹಾಗಾದ್ರೆ ಅವುಗಳಂದ್ರೆ ಒಂದು ಪ್ರತ್ಯೇಕತೆಯ ನೀತಿ, ಸ್ವಾಂಗೀಕರಣದ ನೀತಿ, ಅದೇ ರೀತಿ ಐಕ್ಯತೆಯ ನೀತಿ. ಹೀಗೆ 3 ನೀತಿಗಳನ್ನ ಕಾಣ್ತಾ ಇದ್ದೀವಿ. ಅದರಲ್ಲಿ ಮೊದಲನೇದಾಗಿ ಪ್ರತ್ಯೇಕತೆಯ ನೀತಿ. ಈ ಪ್ರತ್ಯೇಕತೆಯ ನೀತಿ ಏನ್ ತಿಳಿಸ್ತಾ ಇದೆ, ಏನ್ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದೆ ಅಂತಂದ್ರೆ, ಈ ದೃಷ್ಟಿಕೋನವು ಜನರನ್ನು ಪ್ರಮುಖ ವಾಹಿನಿಯಿಂದ ಪ್ರತ್ಯೇಕವಾಗಿರಬೇಕು ಅಂತ ಅನಿಸಿ ಪ್ರತಿಪಾದಿಸ್ತಾ ಇದೆ. ಅಂದ್ರೆ ಈ ಪ್ರತ್ಯೇಕತೆಯ ನೀತಿ ಏನು ತಿಳಿಸ್ತಾ ಇದೆ ಅಂತಂದ್ರೆ, ಪರಿಶಿಷ್ಟ ಪಂಗಡದ ಜನರನ್ನು ಪ್ರಮುಖ ವಾಹಿನಿಯಿಂದ ಪ್ರತ್ಯೇಕವಾಗಿರಬೇಕು ಅಂತಕ್ಕಂಥದ್ದು ಒಂದು ಪ್ರತಿಪಾದಿಸ್ತಾ ಇದೆ. 1931ರ ಒಂದು ಜನಗಣತಿಯ ವರದಿಗೆ ಆಯುಕ್ತರಾಗಿರ್ತಕ್ಕಂಥ JH ಹಟನ್ ರವರು ಬುಡಕಟ್ಟು ಸಮೂಹಗಳು ಅನ್ಯ ಸಂಸ್ಕೃತಿಯ ಪ್ರಭಾವಕ್ಕೆ ಒಳಗಾಗುವುದನ್ನು ತಪ್ಪಿಸಲಿಕ್ಕೆ ಅವರಿಗಾಗಿ ಸ್ವಯಂ ಆಡಳಿತದ ಪ್ರದೇಶಗಳನ್ನು ನಿರ್ಮಿಸಬೇಕಂತಕ್ಕಂಥ ಒಂದು ಸಲಹೆಯನ್ನ ನೀಡಿದರು. ಯಾರು? JH ಹಟನ್ ರವರು ಸ್ವಯಂ ಆಡಳಿತದ ಪ್ರದೇಶಗಳನ್ನ ನಿರ್ಮಾಣ ಮಾಡಬೇಕು. ಯಾರಿಗಾಗಿ? ಆ ಬುಡಕಟ್ಟು ಜನರಿಗಾಗಿ, ಅನ್ಯ ಒಂದು ಸಂಸ್ಕೃತಿಯ ಪ್ರಭಾವಕ್ಕೆ ಒಳಗಾಗಲಾರದ ಹಾಗೆ. ಅದೇ ರೀತಿ ವೇರಿಯರ್ ಎಲ್ವಿನ್ ರವರು ಬುಡಕಟ್ಟು ಜನರು ಅನಿಯಂತ್ರಿತ ನಾಗರಿಕತೆಯ ಅವಸರದ ಪ್ರಕ್ರಿಯೆ ಬಲಿಪಶುಗಳಂತೆ ಬುಡಕಟ್ಟು ಜನರು ಅವರಿಗಾಗಿ ಒಂದು ರಾಷ್ಟ್ರೀಯ ಉದ್ಯಾನವನಗಳನ್ನ ನಿರ್ಮಿಸಬೇಕು ಅಂತಕ್ಕಂಥ ಒಂದು ಸಲಹೆಯನ್ನ ನೀಡಿದರು. JH ಹಟನ್ ರವರು ಸ್ವಯಂ ಆಡಳಿತದ ಪ್ರದೇಶಗಳನ್ನ ನಿರ್ಮಾಣ ಮಾಡಬೇಕು. ವೇರಿಯರ್ ಎಲ್ವಿನ್ ರವರು ರಾಷ್ಟ್ರೀಯ ಉದ್ಯಾನವನಗಳನ್ನ ನಿರ್ಮಾಣ ಮಾಡಬೇಕು. ಯಾರಿಗಾಗಿ? ಬುಡಕಟ್ಟು ಜನರಿಗಾಗಿ. ಒಟ್ಟಿನಲ್ಲಿ ಸಮಾಜದ ಮುಖ್ಯ ವಾಹಿನಿಯ ಜೊತೆಗೆ ಅವರನ್ನ ಬೆರೆಸಲಿಕ್ಕೆ ಆಗ್ಬಾರ್ದು, ಬೆರೆತಕ್ಕಂಥ ಒಂದು ವ್ಯವಸ್ಥೆ ಆಗ್ಬಾರ್ದು, ಅವರನ್ನ ದೂರ ಇಡಬೇಕು. ಹಾಗಾದ್ರೆ ಈ ಇಬ್ಬರು ಏನ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ ತಜ್ಞರು, ಈ ಇಬ್ಬರನ್ನು ಕಟುವಾಗಿ ಟೀಕಿಸಲಾಗ್ತಾ ಇದೆ. ಆ ಒಂದು ಬುಡಕಟ್ಟು ಜನರು ಜ್ಞಾನದ ಸವಲತ್ತುಗಳ ಒಂದು ಸದ್ಬಳಕೆಯಿಂದ ತಮ್ಮ ಜೀವನವನ್ನ ಉತ್ತಮಗೊಳಿಸಲು ನೆರವಾಗುವ ಬದಲಿಗೆ ಅವರಿಗೆ ಒಂದು ವಸ್ತು ಸಂಗ್ರಹಾಲಯ ಅಥವಾ ಪ್ರಾಣಿ ಸಂಗ್ರಹಾಲಯ ಮಾದರಿಯ ಸ್ಥಳಗಳನ್ನು ಕಲ್ಪಿಸುವ ಸಲಹೆಗಾಗಿ ಟೀಕಿಸಲಾಗಿದೆ. ಇವರನ್ನ ಮುಖ್ಯ ವಾಹಿನಿಯಿಂದ ಇಡೀ ಸಮಾಜದ ಜೊತೆಗೆ ಬೆರೆಯಲಿಕ್ಕೆ ಬಿಡ್ಲಾರ್ದೆ ಅವರನ್ನ ದೂರು ವಸ್ತು ಸಂಗ್ರಹಾಲಯ ಹೆಂಗಿರ್ತಾ ಇದೆ ಅಂತಂದ್ರೆ ಆ ಒಂದು ವ್ಯವಸ್ಥೆಯಲ್ಲಿ ಅವರನ್ನು ಇಟ್ಟರೆ ಅವರ ಅಭಿವೃದ್ಧಿ ಆಗ್ತೈತಿ ಅಂತಕ್ಕಂಥ ಒಂದು ಅಭಿಪ್ರಾಯ ಅವ್ರದ್ದು. ಹಾಗಾದ್ರೆ ಅವರನ್ನ ಎಲ್ಲ ಒಂದು ರೀತಿಯಿಂದ ದೂರ ಇಡ್ಲಾಗ್ತಾ ಇದೆ. ಜ್ಞಾನದ ಸದ್ಬಳಕೆ ಆಗೋದ್ರ ಬದಲಾಗಿ ಒಂದು ವಸ್ತು ಸಂಗ್ರಹಾಲಯ ಅವರನ್ನ ಇಟ್ಟಂತಾಗ್ತಾ ಇದೆ. ಈ ರೀತಿಯಾದಂಥ ಒಂದು ಟೀಕೆಗೆ ಈ ಮೊದಲನೇ ಒಂದು ನೀತಿ ಒಳಗಾಗ್ತಾ ಇದೆ. ಅದೇ ರೀತಿ ಎರಡನೇ ಸ್ವಾಂಗೀಕರಣದ ನೀತಿ. ಟಕ್ಕರ್ ಬಾಪಾ, JS ಗುರೆ, ಸ್ವಯಂ ಸೇವಾ ಸಂಘಟನೆಗಳು ಮತ್ತು ಕ್ರಿಶ್ಚಿಯನ್ ಮಿಷನರಿಗಳು ಇವೆಲ್ಲವೂ ಈ ಒಂದು ಸ್ವಾಂಗೀಕರಣದ ನೀತಿಯ ಅಥವಾ ಈ ದೃಷ್ಟಿಕೋನದ ಪ್ರಮುಖ ಪ್ರತಿಪಾದಕರಾಗಿದ್ದಾರೆ. ಹಾಗಾದ್ರೆ ಇವರ ಅಭಿಪ್ರಾಯಗಳೇನೇನಂತಂದ್ರೆ, ಬುಡಕಟ್ಟು ಸಮೂಹಗಳು ಕ್ರೈಸ್ತ ಅಥವಾ ಹಿಂದೂ ಧರ್ಮಕ್ಕೆ ಸ್ವಾಂಗೀಕರಣ ಆಗ್ಬೇಕನ್ನುವುದೇ ಈ ನೀತಿಯ ಪ್ರಮುಖವಾದಂಥ ಒಂದು ಅಂಶವಾಗಿದೆ ಅಥವಾ ಉದ್ದೇಶವಾಗಿದೆ. ಅಂದ್ರೆ ಕ್ರೈಸ್ತ ಮತ್ತು ಹಿಂದೂ ಧರ್ಮದ ಜೊತೆಗೆ ಒಂದು ವಿಲೀನ ಆಗಬೇಕು. ಯಾರು? ಬುಡಕಟ್ಟು ಪಂಗಡದ ಜನರು. ಅವಾಗ ಮಾತ್ರ ಅವರ ಒಂದು ಅಭಿವೃದ್ಧಿ ಸಾಧ್ಯವಾಗ್ತಾ ಇದೆ. ಟಕ್ಕರ್ ಬಾಪಾ ಅವರ ಒಂದು ಅಭಿಪ್ರಾಯದ ಪ್ರಕಾರ ಹೆಚ್ಚು ಮುಂದುವರೆದ ಜನರೊಂದಿಗೆ ಸಂಪರ್ಕ ಸಾಧಿಸುವ ಮೂಲಕ ಮಾತ್ರ ಬುಡಕಟ್ಟು ಜನರ ಸಮಸ್ಯೆಗಳಿಗೆ ಒಂದು ಪರಿಹಾರ ದೊರೆಯಬಹುದಾಗಿದೆ ಅಂತಕ್ಕಂಥ ಮತ್ತೊಂದು ಅಭಿಪ್ರಾಯವನ್ನ ಟಕ್ಕರ್ ಬಾಪಾ ಅವರು ಮುಂದಿಟ್ಟರು.
ಈ ರೀತಿ ಸ್ವಾಂಗೀಕರಣದ ಒಂದು ನೀತಿಯನ್ನ ಕಾಣ್ತಾ ಇದ್ದೀವಿ. ದೆನ್ ಮೂರನೇದಾಗಿ ಒಂದು ಐಕ್ಯತೆಯ ನೀತಿ. ಈ ಪ್ರತ್ಯೇಕತೆಯ ನೀತಿ ಮತ್ತು ಸ್ವಾಂಗೀಕರಣದ ನೀತಿ ಎರಡೂ ಟೀಕೆಗೆ ಒಳಗಾದ್ಮೇಲೆ ಮತ್ತೆ ಮೂರನೇ ಒಂದು ನೀತಿಯನ್ನ ಪ್ರತಿಪಾದಿಸಲಾಗ್ತಾ ಇದೆ, ಆ ಐಕ್ಯತೆಯ ನೀತಿ. ಆ ಐಕ್ಯತೆಯ ನೀತಿಯ ಪ್ರತಿಪಾದಕರು ಯಾರಂತಂದ್ರೆ ಜವಾಹರ್ಲಾಲ್ ನೆಹರು, ಡಾಕ್ಟರ್ ಎಂ.ಎನ್. ಶ್ರೀನಿವಾಸ್ ಮತ್ತು ಡಿ.ಎನ್. ಮಜುಮ್ದಾರ್. ಇವರೆಲ್ಲರೂ ಐಕ್ಯತೆಯ ನೀತಿಯ ಒಂದು ಪ್ರತಿಪಾದಕರಾಗಿದ್ದಾರೆ. ಇವರ ಪ್ರಕಾರ ಮುಂದುವರಿದ ಸಮಾಜದ ಲಾಭವನ್ನು ಪಡೆದುಕೊಂಡು ಮತ್ತೆ ತಮ್ಮ ಒಂದು ಪ್ರತ್ಯೇಕ ಅನನ್ಯತೆಯನ್ನ ಉಳಿಸಿಕೊಳ್ಳುವುದು ಐಕ್ಯತೆಯ ನೀತಿಯಾಗಿದೆ. ಈ ಐಕ್ಯತೆ ನೀತಿಯ ಮುಖ್ಯ ಸಾರ ಏನಂತಂದ್ರೆ ಮುಂದುವರೆದಿರ್ತಕ್ಕಂಥ ಸಮಾಜದ ಒಂದು ಲಾಭವನ್ನ ಪಡ್ಕೊಂಡು ಏನು ಬುಡಕಟ್ಟು ಪಂಗಡಗಳಿದ್ದಾವೆ ಅವರ ಒಂದು ಪ್ರತ್ಯೇಕ ಅನನ್ಯತೆಯನ್ನ, ಅವರ ಏನು ಸಂಸ್ಕೃತಿ ಇದೆ, ಅವ್ರ ಭಾಷೆ ಇದೆ, ಅವ್ರದ್ದು ಏನೇನು ಜೀವನ ವಿಧಾನಗಳಿದ್ದಾವೆ ಅವುಗಳನ್ನೆಲ್ಲ ಉಳಿಸಿಕೊಳ್ಳುವತಕ್ಕಂಥದ್ದೇ ಈ ಐಕ್ಯತೆ ನೀತಿಯ ಒಂದು ಉದ್ದೇಶವಾಗಿದೆ. ಈ ನೀತಿಯು ಭಾರತದ ಬುಡಕಟ್ಟು ಸಮೂಹಗಳು ಮತ್ತು ಬುಡಕಟ್ಟೇತರ ಸಮೂಹಗಳ ನಡುವೆ ಏನ್ ಮಾಡಬೇಕಾಗಿದೆ ಅಂತಂದ್ರೆ ರಚನಾತ್ಮಕ ಹೊಂದಾಣಿಕೆಯನ್ನು ತರುವ ಉದ್ದೇಶವನ್ನು ಹೊಂದಿರತಕ್ಕಂಥದ್ದು, ಸಮರಸಗೊಳ್ತಕ್ಕಂಥದ್ದು, ಬೆರಿಬೇಕಂತಕ್ಕಂಥದ್ದು, ಮುಖ್ಯ ವಾಹಿನಿಯ ಜೊತೆಗೆ ಬರ್ತಕ್ಕಂಥದ್ದು. ಈ ರೀತಿ ಬುಡಕಟ್ಟು ಸಮೂಹಗಳು ಮತ್ತು ಬೇರೆ ಇತರ ಎಲ್ಲಾ ಸಮೂಹಗಳ ಜೊತೆಗೆ ಒಂದು ರಚನಾತ್ಮಕ ಹೊಂದಾಣಿಕೆಯನ್ನು ತರ್ತಕ್ಕಂಥ ಉದ್ದೇಶವನ್ನ ಹೊಂದಿರತಕ್ಕಂಥದ್ದು. ಈ ರೀತಿ ಈ ಪರಿಶಿಷ್ಟ ಪಂಗಡದ ಕಲ್ಯಾಣದ 3 ದೃಷ್ಟಿಕೋನಗಳು ಅಥವಾ ನೀತಿಗಳು ಅನ್ನೋದನ್ನ ಕಾಣ್ತಾ ಇದ್ದೀವಿ. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ ಯಾವುದಂತಂದ್ರೆ ಬುಡಕಟ್ಟು ಪಂಚಶೀಲ ಅಂತ ಬರ್ತಾ ಇದೆ. ವಿದ್ಯಾರ್ಥಿಗಳೇ, ನಿಮಗೆ ಈ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಎಲ್ಲಿ 5 ಮಾರ್ಕ್ಸಿನ ಪ್ರಶ್ನೆಗೆ ಬಹಳಷ್ಟು ಸಲ ಕೇಳಿದ್ದಾರೆ. ಆ್ಯನುವಲ್ ಎಕ್ಸಾಮ್ನಲ್ಲಿ ಆಗಿರ್ಬೋದು, ಮಿಡ್ ಟರ್ಮ್ನಲ್ಲಿ ಆಗಿರ್ಬೋದು, ಪ್ರಿಪರೇಟರಿಯಲ್ಲಿ ಆಗಿರ್ಬೋದು, ಬೇರೆ 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 ಒಂದು ಪರೀಕ್ಷೆಗಳಲ್ಲಿ ನಿಮ್ಗೇನು ನಡೆಸ್ತಾ ಇದ್ದಾರೆ ಆ ಒಂದು ಪರೀಕ್ಷೆಗಳಲ್ಲಿ ಸಾಕಷ್ಟು ಸಲ ಈ ಪ್ರಶ್ನೆ ಉದ್ಭವ ಆಗ್ತಾ ಇದೆ, ಈ ಬುಡಕಟ್ಟು ಪಂಚಶೀಲದ ಬಗ್ಗೆ. ಹಾಗಾಗಿ ಬುಡಕಟ್ಟು ಪಂಚಶೀಲ ಅಂದ್ರೇನು? ಜವಾಹರ್ಲಾಲ್ ನೆಹರು ಅವರು ವೇರಿಯರ್ ಎಲ್ವಿನ್ ರವರು ಬರೆದಿರ್ತಕ್ಕಂಥ ದಿ ಫಿಲಾಸಫಿ ಆಫ್ ನೇಪಾ ಅಂತಕ್ಕಂಥ ಒಂದು ಕೃತಿಗೆ ಮುನ್ನುಡಿ ಬರೀತಕ್ಕಂಥ ಒಂದು ಸಮಯದಲ್ಲಿ ಈ 5 ಪಂಚಶೀಲ ತತ್ವಗಳನ್ನ ಸೂಚಿಸಿರ್ತಕ್ಕಂಥದ್ದು. ಆ 5 ಪಂಚಶೀಲ ನಿಯಮಗಳು ಅಥವಾ ಸೂತ್ರಗಳು ಬುಡಕಟ್ಟು ಪಂಚಶೀಲ ಅಂತ ಅನ್ಬೋದು. ಈ ಒಂದು ಬುಡಕಟ್ಟು ಪಂಚಶೀಲ ಅಂಶಗಳನ್ನ ಸುಮಾರು 5 ಅಂಶಗಳಲ್ಲಿ ನಾವು ಕಾಣಬಹುದು. ಅಂದ್ರೆ 5 ತತ್ವಗಳು, 5 ನಿಯಮಗಳು, 5 ಸೂತ್ರಗಳು ಅಲ್ಲಿ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಅದರಲ್ಲಿ ಮೊದಲನೇ ಒಂದು ತತ್ವ ಯಾವುದು? ಮೊದಲನೇ ಒಂದು ಪಂಚಶೀಲದ ಅಂಶ ಯಾವುದು? ಬುಡಕಟ್ಟು ಪಂಗಡಗಳು ತಮ್ಮದೇ ಆದಂಥ ಸಾಮರ್ಥ್ಯದಿಂದ ಅಭಿವೃದ್ಧಿ ಹೊಂದಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು. ಏನು ಹೇಳಿದಾರಂತಂದ್ರೆ 1ನೇ ಅಂಶದಲ್ಲಿ ಬುಡಕಟ್ಟು ಪಂಗಡಗಳು ಏನಾದರೂ ಅಭಿವೃದ್ಧಿ ಹೊಂದಬೇಕಾದ್ರೆ ತಮ್ಮ ಸ್ವ ಸಾಮರ್ಥ್ಯದಿಂದ ಅಭಿವೃದ್ಧಿ ಹೊಂದಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. ಅವರ ಮೇಲೆ ಬಲವಂತವಾಗಿ ಏನನ್ನೂ ಹೇರಬಾರದು. ಅಂದ್ರೆ ಅವರ ಸಾಂಪ್ರದಾಯಿಕ ಒಂದು ಕಲೆ ಸಂಸ್ಕೃತಿಯನ್ನ ಎಲ್ಲಾ ವಿಧದಲ್ಲಿಯೂ ಕೂಡ ಅದನ್ನ ಪ್ರೋತ್ಸಾಹಿಸಬೇಕು, ಸ್ಫೂರ್ತಿಯನ್ನು ಕೊಡಬೇಕು ಅವರಿಗೆ ಮುಂದುವರಿಲಿಕ್ಕೆ. ಇದು ಮೊದಲನೇ ಒಂದು ಅಂಶ. ಎರಡನೇದು ಭೂಮಿ ಮತ್ತು ಅರಣ್ಯಗಳ ವಿಚಾರಗಳಲ್ಲಿ ಬುಡಕಟ್ಟುಗಳ ಹಕ್ಕುಗಳನ್ನು ಗೌರವಿಸಬೇಕು. ಬುಡಕಟ್ಟು ಜನರು ಇರೋದಲ್ಲಿ ನಾಗರಿಕ ಸಮಾಜದಿಂದ ಬಹಳಷ್ಟು ದೂರ ಬೆಟ್ಟ ಗುಡ್ಡ ಗಿರಿ ಗಂವರ ಕಾಡು ಮೇಡುಗಳಲ್ಲಿ ಇರ್ತಕ್ಕಂಥವ್ರು. ಹಾಗಾದ್ರೆ ಅವರ ನೆಲೆಗಳಿದ್ದಾವೆ, ಆ ಭೂಮಿಗಳಿದ್ದಾವೆ, ಅವರು ಇರ್ತಕ್ಕಂಥ ಪ್ರದೇಶಗಳಿದ್ದಾವೆ. ಆ ಪ್ರದೇಶಗಳನ್ನ, ಆ ಭೂಮಿಗಳನ್ನ, ಅರಣ್ಯಗಳ ವಿಚಾರದಲ್ಲಿ ಅವರ ಹಕ್ಕುಗಳನ್ನ ಗೌರವಿಸಬೇಕು. ಹಕ್ಕುಗಳನ್ನ ಕಸಿದುಕೊಳ್ಳಬಾರ್ದು, ಒಕ್ಕಲೆಬ್ಬಿಸಬಾರ್ದು. ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಅವರನ್ನು ಓಡಿಸಬಾರ್ದು. ಇದು ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ತತ್ವ. ಇದು ಆ ಹಕ್ಕುಗಳನ್ನ ಗೌರವಿಸಬೇಕು. ಮೂರನೇದಾಗಿ ಬುಡಕಟ್ಟು ಪ್ರದೇಶಗಳ ಆಡಳಿತ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಅವರಿಗೆ ತರಬೇತಿಯನ್ನು ನೀಡಬೇಕು. ಅವರದೇ ಆದಂಥ ಒಂದು ತಂಡವನ್ನು ರಚನೆ ಮಾಡಬೇಕು, ಕಟ್ಟಬೇಕು. ಆದರೆ ಪ್ರಾರಂಭಿಕ ಹಂತದಲ್ಲಿ ಹೊರಗಿನ ತಂತ್ರಜ್ಞರ ಅನುಭವಿಸ್ತರ ಒಂದು ನೆರವು ಅಗತ್ಯವಾಗಬಹುದು. ಆದರೆ
ಬುಡಕಟ್ಟು ಕ್ಷೇತ್ರಗಳಲ್ಲಿ ಹೊರಗಿನವರ ಪ್ರವೇಶವನ್ನು ಸಾಧ್ಯವಾದಷ್ಟು ಒಂದು ತಪ್ಪಿಸಬೇಕು. ಏನು ಅವರ ಒಂದು ಪ್ರದೇಶಗಳಲ್ಲಿ ಆಡಳಿತದ ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ಆಡಳಿತ ಮತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ಅವರಿಗೆ ಶಿಕ್ಷಣ ನೀಡಬೇಕು, ತರಬೇತಿಯನ್ನು ನೀಡಬೇಕು. ಆದರೆ ಆ ತರಬೇತಿಯನ್ನು ನೀಡಲಿಕ್ಕೆ ಹೊರಗಿನ ತಂತ್ರಜ್ಞರ ಅವಶ್ಯಕತೆ ಇರ್ತಾ ಇದೆ. ಅವರನ್ನು ಬಹಳಷ್ಟು ಪ್ರಮಾಣದಲ್ಲಿ ಕರೆಸಬಾರ್ದು, ಸಾಧ್ಯವಾದಷ್ಟು ಅವರನ್ನು ತಪ್ಪಿಸಬೇಕು. ಇದು ಮೂರನೇವಾದಂಥ ಒಂದು ಪಂಚಶೀಲದ ತತ್ವ. ದೆನ್ ನಾಲ್ಕನೇದು, ಬುಡಕಟ್ಟು ಪ್ರದೇಶಗಳಲ್ಲಿ ಏಕಕಾಲಕ್ಕೆ ಹಲವಾರು ಯೋಜನೆಗಳನ್ನು ಹಾಕಿಕೊಳ್ಳಬಾರದು. ಅಂದ್ರೆ ಆ ಯೋಜನೆಗಳು ಹೆಂಗಿರ್ಬೇಕಂತಂದ್ರೆ ಆ ಒಂದು ಬುಡಕಟ್ಟು ಜನರ ಒಂದು ಸಂಸ್ಕೃತಿಗೆ ಅಥವಾ ಸಂಸ್ಥೆಗೆ ಪೂರಕವಾಗಿ ಕೆಲಸ ಮಾಡಬೇಕು. ಅವರ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಒಂದು ಸಮಸ್ಯೆಗಳಿಗೆ, ಸಂಸ್ಥೆಗಳಿಗೆ ಪ್ರತಿಸ್ಪರ್ಧಿಯಾಗಿ ಆ ಯೋಜನೆಗಳು ಕೆಲಸ ಮಾಡಬಾರದು. ಅಂದ್ರೆ ಅವ್ರಿರ್ತಕ್ಕಂಥ ಪ್ರದೇಶಗಳಲ್ಲಿ, ನೆಲೆಗಳಲ್ಲಿ ಒಮ್ಮೆಗಲೇನೆ 10-12 ಯೋಜನೆಗಳನ್ನು ಹಮ್ಮಿಕೊಳ್ಳಬಾರದು. ಅವರ ಅಭಿವೃದ್ಧಿಗಾಗಿ ಒಂದೊಂದಾಗಿ ಆ ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು. ಒಮ್ಮೆಗಲೇ 10-12 ಅಂದ್ರೆ ಯಾವ್ದು ಯೋಜನೆ ಪಡ್ಕೊಳ್ಬೇಕು, ಯಾವ ಯೋಜನೆಯ ಸೌಲಭ್ಯಗಳನ್ನು ಪಡ್ಕೊಳ್ಬಾರ್ದು ಅಂತಕ್ಕಂಥ ಗೊಂದಲ ಆಗ್ತೈತೆ ಅವ್ರಿಗೆ. ಹಾಗಾಗಿ ಹಂತ ಹಂತವಾಗಿ ಯೋಜನೆಗಳನ್ನ ಕೈಗೊಳ್ಳಬೇಕು. ಆ ಒಂದು ಯೋಜನೆಗಳು ಆ ಒಂದು ಸಂಸ್ಕೃತಿಗೆ ಪೂರಕವಾಗಿ ಕೆಲಸ ಮಾಡಬೇಕಲ್ಲದೆ ಅವರಿಗೆ ಪ್ರತಿಸ್ಪರ್ಧಿಯಾಗಿ ಕೆಲಸ ಮಾಡಬಾರ್ದು. ಇದು ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಪಂಚಶೀಲದ ಒಂದು ತತ್ವ. ಅದೇ ರೀತಿ ಕೊನೆಯದಾಗಿ ಬುಡಕಟ್ಟುಗಳ ಒಂದು ಕಲ್ಯಾಣದ ಒಂದು ಸಾಧನೆಯನ್ನು ಅವರ ವ್ಯಕ್ತಿತ್ವದ ಪ್ರಗತಿಯ ಮೂಲಕ ಗುರುತಿಸಬೇಕೇ ವಿನಃ ಅವರಿಗೆ ಎಷ್ಟು ಖರ್ಚು ಮಾಡಿದೀವಿ ಅಂತಕ್ಕಂಥ ಹಣದಿಂದಲ್ಲ. ಅವರ ಸಾಧನೆಯನ್ನ ಎದರ ಮುಖಾಂತರ ಅಳಿಬೇಕಂದ್ರೆ ವ್ಯಕ್ತಿತ್ವ ವಿಕಾಸ ಆಗಿದೆ ಅಥವಾ ಇಲ್ಲ, ವ್ಯಕ್ತಿತ್ವ ಪ್ರಗತಿ ಆಗಿದೆ ಅಥವಾ ಇಲ್ಲ, ಅದರ ಒಂದು ಆಧಾರದ ಮೇಲೆ ಅವರನ್ನ ಅಳಿಬೇಕೇ ಹೊರತ ಅವ್ರಿಗಾಗಿ ಇಷ್ಟು ಕೋಟಿ ಖರ್ಚು ಮಾಡಿದ್ದೀನಿ, ಅಷ್ಟು ಕೋಟಿ ಖರ್ಚು ಮಾಡಿದ್ದೀನಿ, ಆ ಖರ್ಚದಿಂದ ಅಳಿಯುವಂಥದ್ದಲ್ಲ. ಈ ರೀತಿ ಈ ಬುಡಕಟ್ಟು ಪಂಚಶೀಲ ಅಂತಕ್ಕಂಥ ಒಂದು ಪರಿಕಲ್ಪನೆ ಏನಿದೆ, ಇದನ್ನ 5 ಮಾರ್ಕ್ಸ್ ಕೇಳ್ತಾರೆ. ಈ 5 ಅಂಶಗಳನ್ನ ನೀವು ಕೇಳಿದಾಗ ಇವುಗಳನ್ನ ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಸಿಗ್ತಾವೆ. ಒಂದು ಪಾಯಿಂಟ್ಸಿಗೆ 1 ಮಾರ್ಕ್ಸ್ ಇರ್ತದೆ. ಈ ಒಂದು ಪರಿಕಲ್ಪನೆಯನ್ನು ಕೊಟ್ಟಂತವ್ರು ಜವಾಹರ್ಲಾಲ್ ನೆಹರು ಅವರು. ಯಾವಾಗ ವೇರಿಯರ್ ಎಲ್ವಿನ್ಸರ್ ಅವರು ಬರೆದಿರ್ತಕ್ಕಂಥ ದಿ ಫಿಲಾಸಫಿ ಆಫ್ ನೇಪಾ ಅಂತಕ್ಕಂಥ ಕೃತಿಗೆ ಮುನ್ನುಡಿ ಬರೀತಕ್ಕಂಥ ಸಮಯದಲ್ಲಿ 5 ತತ್ವಗಳನ್ನ ಪ್ರಸ್ತುತ ಪಡಿಸಿರ್ತಕ್ಕಂಥವು. ವಿದ್ಯಾರ್ಥಿಗಳೇ, ಈ ಒಂದು ಅವಧಿಯಲ್ಲಿ ಸುಮಾರು ಅಂಶಗಳನ್ನು ನಾವು ತಿಳ್ಕೊಂಡಿವಿ. ಯಾವತ್ತಂದ್ರೆ ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳು, ಅದರಲ್ಲಿ ಮುಖ್ಯವಾಗಿ ಒಂದು ಭೌಗೋಳಿಕ ಪ್ರತ್ಯೇಕತೆಯ ಸಮಸ್ಯೆ, ಸಾಂಸ್ಕೃತಿಕ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು, ಸಾಮಾಜಿಕ ಸಮಸ್ಯೆಗಳು, ಅದೇ ರೀತಿ ಒಂದು ಶೈಕ್ಷಣಿಕ ಸಮಸ್ಯೆಗಳು, 6ನೇದಾಗಿ ಲೇವಾದೇವಿಗಾರರಿಂದ ಆಗ್ತಕ್ಕಂಥ ಶೋಷಣೆಯ ಸಮಸ್ಯೆಗಳು, ಕೊನೆಯದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು. ದೆನ್ ಇನ್ನೊಂದು ಪರಿಕಲ್ಪನೆಯಲ್ಲಿ ಏನ್ ಕಂಡುಕೊಂಡಿವಿ ಅಂತಂದ್ರೆ ಪರಿಶಿಷ್ಟ ಪಂಗಡದ ಒಂದು ಕಲ್ಯಾಣದ 3 ದೃಷ್ಟಿಕೋನಗಳು ಯಾವ್ಯಾಗಿದ್ದಾವೆ ಅಂದ್ರೆ ಒಂದು ಪ್ರತ್ಯೇಕತೆಯ ನೀತಿ, ಸ್ವಾಂಗೀಕರಣದ ನೀತಿ, ಐಕ್ಯತೆಯ ನೀತಿ. ಅದರ ಜೊತೆಗೆ ಬುಡಕಟ್ಟು ಪಂಚಶೀಲ ಅಂತಕ್ಕಂಥದ್ದು ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶ. ವಿದ್ಯಾರ್ಥಿಗಳೇ, ಇದರ ಮೇಲೆ ನಿಮಗೆ ಪ್ರಶ್ನೆಗಳು ಬಹಳಷ್ಟು ಉದ್ಭವ ಆಗ್ತಾ ಇದ್ದಾವೆ. ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳನ್ನ 10 ಮಾರ್ಕ್ಸ್ ಕೇಳ್ತಾರೆ, ಒಂದೊಂದ್ಸಲ 5 ಮಾರ್ಕ್ಸ್ ಕೇಳ್ತಾರೆ. ಅದ್ರ ಮೇಲೆ ಸಾಕಷ್ಟು ಸಲ ಕೇಳಿದ್ದಾರೆ. ಮುಂದೆ ಬರ್ತಕ್ಕಂಥ ಆನ್ಯುವಲ್ ಎಕ್ಸಾಮ್ ನಲ್ಲಿ ಕೂಡ ಅದನ್ನ ಕೇಳಬಹುದು. ಅದರ ಬಗ್ಗೆ ಹೆಚ್ಚಿನ ಗಮನ ಕೊಡ್ರಿ. ದೆನ್ ಕಲ್ಯಾಣದ 3 ದೃಷ್ಟಿಕೋನಗಳ ಬಗ್ಗೆ 2 ಮಾರ್ಕ್ಸ್ಗೂ ಕೇಳಬಹುದು, 5 ಮಾರ್ಕ್ಸ್ಗೂ ಕೇಳಬಹುದು. ದೆನ್ ಈ ಬುಡಕಟ್ಟು ಪಂಚಶೀಲ ಏನಿದೆ ಅದು ಕಂಪಲ್ಸರಿ 5 ಮಾರ್ಕ್ಸ್ ಕೇಳ್ತಾನೆ. ಈ 3 ಅಂಶಗಳು ಬಹಳಷ್ಟು ಮಹತ್ವಪೂರ್ಣವಾದವುಗಳಾಗಿದ್ದಾವೆ ಪರೀಕ್ಷಾ ದೃಷ್ಟಿಯಿಂದ. ಇವುಗಳನ್ನ ಹೆಚ್ಚಿನ ಒಂದು ಗಮನ ಕೊಡ್ರಿ ಇವುಗಳ ಕಡೆಗೆ ಅಂತ ಹೇಳ್ತಾ, ಮುಂದಿನ ಒಂದು ಅವಧಿಯಲ್ಲಿ ಮತ್ತೊಂದು ವಿಷಯದ ಮೇಲೆ ಗಮನ ಹರಿಸೋಣ. ಧನ್ಯವಾದಗಳು ವಿದ್ಯಾರ್ಥಿಗಳೇ.